ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 7, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕಾಗಿ ಆತ್ಮವಿಶ್ವಾಸದಿಂದ ಮತ್ತು ಉತ್ಸಾಹದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಪ್ರಮುಖ ಶಕ್ತಿಯಾಗಿರುವ ಸ್ಪಷ್ಟ ಮಾತು, ಧೈರ್ಯ ಮತ್ತು ಕ್ರಿಯಾಶೀಲ ಮನಸ್ಸು ನಿಮ್ಮನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಇಂದಿನ ದಿನದಲ್ಲಿನ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದ ಬೆಳವಣಿಗೆಗೆ ದಿಕ್ಕು ನೀಡುತ್ತವೆ. ಬುದ್ಧಿ, ತರ್ಕ ಹಾಗೂ ಚುಟುಕಾಗಿ ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯದಿಂದ ಇಂದು ಕೆಲ ಮಹತ್ವದ ವಿಷಯಗಳಲ್ಲಿ ಮುಂಚೂಣಿಗೆ ಬರಬಹುದು. ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಹಿರಿಯರಿಂದ ಬೆಂಬಲ ಸಿಗುವುದು. ಸತ್ಯಸಂಧತೆ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ಚುರುಕುತನ ಹಾಗೂ ಜವಾಬ್ದಾರಿಯುತ ನಡವಳಿಕೆಯಿಂದ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವಿರಿ. ಕೆಲವು ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ಕೊಡುಗೆ ಅಮೂಲ್ಯವಾಗುತ್ತದೆ. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಹೊಸ ಪ್ರಾಜೆಕ್ಟ್ ನೀಡಲಾಗಬಹುದಾದ ಸಾಧ್ಯತೆ ಇದೆ. ವೃತ್ತಿ ಬದಲಿ ಕುರಿತು ಯೋಚಿಸುತ್ತಿದ್ದವರು ಹೊಸ ಅವಕಾಶಗಳ ಕುರಿತು ಸಂದರ್ಶನದ ಮೂಲಕ ಸ್ಪಷ್ಟತೆ ಪಡೆಯಬಹುದಾದ ಸಮಯವಿದು. ಆದರೆ ಸ್ಪರ್ಧೆಯ ತೀವ್ರತೆ ಹೆಚ್ಚು. ನಿಮ್ಮ ತಾಂತ್ರಿಕ ಸಾಮರ್ಥ್ಯ ಹಾಗೂ ನಿರ್ಧಾರ ಶಕ್ತಿಯು ಇವತ್ತಿನ ಯಶಸ್ಸಿಗೆ ಹತ್ತಿರದ ಕೀಲಿ. ಉದ್ಯಮಿಗಳಿಗಾಗಿಯೂ ಇಂದು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಸ್ಪಷ್ಟ ಸಂವಾದ ಮತ್ತು ಲೆಕ್ಕಪತ್ರದ ಪರಿಶೀಲನೆ ಅತ್ಯಗತ್ಯ. ಚುಟುಕು ಲಾಭಕ್ಕಿಂತ ದೀರ್ಘಕಾಲೀನ ಪ್ರಯೋಜನಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಚುರುಕು ಹಾಗೂ ಜಾಗೃತಿಯಾದ ನಡವಳಿಕೆಗೆ ಕಾಲಮಾನ ತಕ್ಕದ್ದು. ಅನಿರೀಕ್ಷಿತವಾಗಿ ಕೆಲವು ಅತಿಥಿ ಖರ್ಚುಗಳು ಅಥವಾ ಕುಟುಂಬದವರು ಕೇಳುವ ವಿಶೇಷ ಅಗತ್ಯಗಳು ಹಣದ ನಿರ್ವಹಣೆಯಲ್ಲಿ ಅಲ್ಪ ಒತ್ತಡ ತಂದರೂ ನೀವು ಅದನ್ನು ಬುದ್ಧಿಯಿಂದ ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಬಿತ್ತನೆಗಳು ಸಿಗುವ ಯೋಗವಿದೆ. ಆದರೆ ಇಂದಿನ ಗ್ರಹಸ್ಥಿತಿಯಲ್ಲಿ ಹೊಸ ಹೂಡಿಕೆ ಅಥವಾ ಸಾಲದ ಒಪ್ಪಂದಗಳಿಗೆ ಕೈ ಹಾಕುವುದು ಉತ್ತಮವಲ್ಲ. ಹಣಕಾಸಿನಲ್ಲಿ ಲೆಕ್ಕಾಚಾರ ಹಾಗೂ ನೀತಿಯ ಚೌಕಟ್ಟು ಕಾಯ್ದುಕೊಳ್ಳಿ. ಹಿರಿಯರ ಸಲಹೆ, ವಿಶೇಷವಾಗಿ ತಂದೆಯವರ ಸಲಹೆ ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರ ಮತ್ತು ಮನಸ್ಸು ಎರಡನ್ನೂ ಸಮತೋಲನದಲ್ಲಿಡಬೇಕಾದ ದಿನವಿದು. ತಲೆನೋವು, ಜ್ವರ, ರಕ್ತದೊತ್ತಡ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳ ಮುನ್ಸೂಚನೆ ಇರುವವರಿಗೆ ವಿಶೇಷ ಕಾಳಜಿ ಅಗತ್ಯ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ. ಕಫವರ್ಧಕ ಆಹಾರದಿಂದ ದೂರವಿರಿ. ಬಿಸಿಲಿನ ತೀವ್ರತೆಯಿಂದಾಗಿ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಇದೆ. ಹೆಚ್ಚು ಹೊತ್ತು ಬದಲಾಗದ ಸ್ಥಿತಿಯಲ್ಲಿ ಕೆಲಸ ಮಾಡುವವರು ಕಾಲುಗಳ ಒತ್ತಡಕ್ಕೆ, ಸ್ನಾಯು ಭೇದನೆಗೆ ಒಳಗಾಗಬಹುದು. ಶೀತಲತೆ, ವಿಶ್ರಾಂತಿ ಹಾಗೂ ಪ್ರಾಣಾಯಾಮದಿಂದ ಆರೋಗ್ಯದ ಪುನಶ್ಚೇತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಆಂತರಿಕ ವಿಚಾರಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದಾದ ದಿನವಿದು. ಪತ್ನಿ ಪತಿಗೊಂದಿಗೆ ಆರ್ಥಿಕ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ತೀವ್ರವಾದ ಮಾತುಕತೆ ಸಾಧ್ಯ. ಈ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆ ಮತ್ತು ಶ್ರದ್ಧೆಯ ನಡವಳಿಕೆ ಎಲ್ಲವನ್ನೂ ಸಮತೋಲನಕ್ಕೆ ತರಬಲ್ಲದು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟ ಸಂಪರ್ಕ ಸಾಧಿಸಲು ಉತ್ತಮ ಸಮಯ. ಅನ್ಯರೊಂದಿಗೆ ಸಂಬಂಧ ಬೆಳೆಸುವಲ್ಲಿ ನಿಷ್ಠೆ ಮತ್ತು ಗೌರವಪೂರ್ಣ ನಡವಳಿಕೆ ಮುಖ್ಯ. ಹಿರಿಯರ ಆಶೀರ್ವಾದ ಪಡೆಯಲು ಸಮಯ ಮೀಸಲಿಡಿ. ಇದು ಮನೆಯ ಶಾಂತಿಗೆ ದಾರಿ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಚುರುಕುತನ ಹಾಗೂ ಬುದ್ಧಿಗೊಪ್ಪತೆಯ ದಿನವಷ್ಟೇ ಅಲ್ಲ, ಆತ್ಮವಿಶ್ವಾಸದ ಪರೀಕ್ಷೆಯ ದಿನವೂ ಆಗಿರಬಹುದು. ಮನಸ್ಸಿನಲ್ಲಿ ಏರುಪೇರು ಇದ್ದರೂ ಆಧ್ಯಾತ್ಮಿಕ ಚಿಂತನ, ಪ್ರಾರ್ಥನೆ ಮತ್ತು ಜಪದಿಂದ ಶಾಂತಿ ಸಿಗುವುದು. ಓಂ ಕಂ ಕುಮಾರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಸುಬ್ರಹ್ಮಣ್ಯ ದೇವರಿಗೆ ನೆನೆಸಿ ಕೆಂಪು ಹೂವಿನಿಂದ ಅರ್ಚಿಸಿ. ಗುದರ ಬತ್ತಿ ಬಳಸಿ ಬೆಳಕಿನ ಪೂಜೆ ಮಾಡಿ. ಬಾಲಕರಿಗೆ ವಿದ್ಯಾವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9.
ಈ ಸಂಖ್ಯೆ ಚಟುವಟಿಕೆ ಶಕ್ತಿಯ ಪ್ರತೀಕ. ಇದು ನಿಮ್ಮೊಳಗಿನ ಉತ್ಸಾಹವನ್ನು ಎಚ್ಚರಿಸಿ ದಿನದ ಕಾರ್ಯಗಳಿಗೆ ಮುನ್ನಡೆಸುತ್ತದೆ. ಹೊಸ ಆರಂಭಗಳ ಸಂಕೇತವೂ ಆಗಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಧೈರ್ಯ, ಉತ್ಸಾಹ ಮತ್ತು ಸ್ಪಷ್ಟತೆಗೆ ಇಂದಿನ ಸಹಾಯಕ ಬಣ್ಣವಾಗಿದೆ. ಈ ಬಣ್ಣದ ಉಡುಗೆ ಅಥವಾ ಹೂವಿನಿಂದ ಇಂದು ದೇವತಾ ಪೂಜೆ ಮಾಡುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 9 ರಿಂದ 11 ರಿಂದ 15ರವರೆಗೆ. ಈ ಸಮಯದಲ್ಲಿ ವ್ಯಾಪಾರದ ನಿರ್ಧಾರಗಳು, ಮಾತುಕತೆ ಅಥವಾ ಕುಟುಂಬದ ಗಂಭೀರ ನಿರ್ಧಾರಗಳಿಗೆ ಉತ್ತಮ ಸಮಯ. ಈ ಕಾಲಘಟ್ಟ ನಿಮ್ಮ ಚುರುಕಿನ ಶಕ್ತಿಯ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭರಿಗೆ ಸ್ಥಿರ ಚಿಂತನೆ, ನಂಬಿಕೆ ಹಾಗೂ ಶ್ರಮದ ಮೂಲಕ ಯಶಸ್ಸು ದೊರೆಯುವ ದಿನ. ಶ್ರದ್ಧೆ ಹಾಗೂ ಶಿಸ್ತು ಪಾಲನೆಯಿಂದ ನೀವು ಆರಂಭಿಸಿದ ಕಾರ್ಯಗಳು ಈಗ ದೃಢಪಡಲಿವೆ. ಇತ್ತೀಚೆಗೆ ನಿರ್ಣಯಕ್ಕೆ ಬಂದ ವಿಷಯಗಳು ಇಂದಿನಿಂದ ತಾತ್ವಿಕವಾಗಿ ಸ್ಪಷ್ಟವಾಗುತ್ತವೆ. ಇತ್ತೀಚೆಗೆ ದೋಷವಿದ್ದ ಸಂಬಂಧಗಳು ಹತಾಶೆಯಿಂದ ಹೊರಬರುತ್ತವೆ. ಈ ದಿನ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ನಿಮ್ಮ ನೆನೆಸಿದ ವಿಷಯಗಳ ಕುರಿತು ಆತ್ಮಪರಿಶೀಲನೆ ಮಾಡುವ, ದೀರ್ಘಕಾಲದ ಯೋಜನೆಗಳಿಗೆ ಕಾಲಮಿತಿಯ ಮರುಪರಿಶೀಲನೆ ನಡೆಸಲು ಸೂಕ್ತ ಸಮಯ. ಇಂದಿನ ಗ್ರಹಸ್ಥಿತಿ ನಿಮ್ಮ ಧೈರ್ಯವಂತಿಕೆ ಮತ್ತು ಸ್ಥಿತಪ್ರಜ್ಞೆ ಪ್ರಮಾಣವನ್ನು ಪರೀಕ್ಷಿಸಬಹುದು. ಆದರೆ ಅದನ್ನು ನಿಮ್ಮ ಮನಸ್ಸಿನ ಶಕ್ತಿಯಿಂದ ತಡೆದುಕೊಳ್ಳುವ ಶಕ್ತಿಯೂ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಈ ದಿನ, ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರಮ ಹಾಗೂ ನಿಷ್ಠೆ ಇಂದಿನ ದಿನದಲ್ಲಿ ಗುರುತಿಸಲ್ಪಡುತ್ತದೆ. ಕೆಲವು ಮಂದಿ ಹೊಸ ಪ್ರಾಜೆಕ್ಟ್ಗಳಲ್ಲಿ ಪ್ರಮುಖ ಪಾತ್ರ ವಹಿಸಲು ಆಯ್ಕೆಯಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ, ಸಂಯಮಿತ ವರ್ತನೆ ನಿಮ್ಮ ಪ್ರಗತಿಗೆ ಪೂರಕವಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ತಮ್ಮ ಚಿಂತನಶೀಲ ನಿಲುವು ನಿಮ್ಮ ಸಮರ್ಥತೆಯನ್ನು ತೋರಿಸುತ್ತದೆ. ನಿರೀಕ್ಷೆಗಿಂತ ಹೆಚ್ಚಿನ ಹೊಣೆಗಾರಿಕೆಗಳು ಬರಬಹುದು, ಆದರೆ ಅವು ನಿಮ್ಮ ಪ್ರತಿಭೆ ಮತ್ತು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ವತಂತ್ರ ವೃತ್ತಿಯವರು, ಉದ್ಯಮಿಗಳು ಇಂದಿನ ದಿನದಲ್ಲಿ ಹೊಸ ಗುತ್ತಿಗೆಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬಹುದು. ಹಳೆಯ ವಿತರಕರೊಂದಿಗೆ ಗೊಂದಲಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಆನ್ಲೈನ್ ವ್ಯಾಪಾರ, ಕ್ರಿಯೇಟಿವ್ ಫೀಲ್ಡ್ಗಳಲ್ಲಿ ಹೊಸ ಅವಕಾಶಗಳು ಹೊಳೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ದೃಷ್ಟಿಯಿಂದ ಇವತ್ತಿನ ದಿನ, ಹಣಕಾಸಿನಲ್ಲಿ ನಿಖರವಾದ ಲೆಕ್ಕಪತ್ರ ನಿರ್ವಹಣೆ ಮತ್ತು ವಿವೇಕದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಮಿತವ್ಯಯ, ಉದ್ದೇಶಿತ ಹೂಡಿಕೆ ಮತ್ತು ಸಾಲದ ನಿಷ್ಠಾಪೂರ್ವಕ ಪಾವತಿ ಈ ದಿನದ ಮುಖ್ಯ ಅಂಶಗಳು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆ. ಆದರೆ ಹೊಸ ಹೂಡಿಕೆಗಳಲ್ಲಿ ತಾತ್ವಿಕ ಆಲೋಚನೆ, ಅನುಭವಿಗಳ ಸಲಹೆ ಅನಿವಾರ್ಯ. ಮನೆ ಅಥವಾ ವಾಹನ ಖರೀದಿ ಯೋಚಿಸುತ್ತಿದ್ದರೆ ಇಂದು ಪ್ಲಾನಿಂಗ್ನ ಮಟ್ಟಿಗೆ ಮಾತ್ರ ತೀರ್ಮಾನವಿಡಿ. ಕುಟುಂಬದ ಕೆಲವು ಅಗತ್ಯಗಳಿಗಾಗಿ ಹೊರಚಾಚಿದ ಖರ್ಚುಗಳು ಬರುವುದುಂಟು. ಇದನ್ನು ಎದುರಿಸಲು ಆದಾಯ ನಿರ್ವಹಣೆಯಲ್ಲಿ ಕ್ರಮಬದ್ಧತೆ ಅನುಸರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿನ, ಆರೋಗ್ಯದಲ್ಲಿ ಇಂದಿನ ದಿನದ ಸ್ಪಷ್ಟ ಸಂದೇಶ ನಿಯಮಿತ ಜೀವನ ಶೈಲಿ. ಇತ್ತೀಚಿನ ಆಲಸ್ಯದ ಕಾರಣದಿಂದ ದೇಹದಲ್ಲಿ ಸಾಮಾನ್ಯ ಶಕ್ತಿ ಕೊರತೆ, ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಂಡುಬರಬಹುದು. ಪೋಷಕ ಆಹಾರ ಸಮಯಕ್ಕೆ ತಿನ್ನುವುದು, ಚಿಕ್ಕ ವ್ಯಾಯಾಮ ಇವು ಇಂದು ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ತಲೆನೋವು, ತಾಪಮಾನ ಸವೆಸಿಕೊಳ್ಳಲಾರದ ಶಕ್ತಿಹೀನತೆ ಮತ್ತು 14ನೆಯ ಶರೀರದ ಭಾಗಗಳಲ್ಲಿ ಬದಲಾವಣೆಗಳು ಸಾಧ್ಯ. ಯೋಗ, ಶ್ವಾಸ ನಿಯಂತ್ರಣದ ಅಭ್ಯಾಸಗಳು ನಿಮಗೆ ಶಕ್ತಿಯ ಪುನಃ ಸ್ಥಾಪನೆ ನೀಡಬಹುದು. ಈ ಶನಿವಾರದ ಶನಿಗ್ರಹ ಪ್ರಭಾವ ಇನ್ನೂ ನಿವಾರಣೆಯಾಗಿಲ್ಲ. ಅದರ ಅಂತಿಮ ತಾತ್ಪರ್ಯವೇ ಮನಶಕ್ತಿ ಹಾಗೂ ಆತ್ಮಪರಿಶೀಲನೆ. ಮನಸ್ಸಿನ ತೂಕ ಕಡಿಮೆ ಮಾಡುವುದು ಆರೋಗ್ಯವರ್ಧಕ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬ ಜೀವನದಲ್ಲಿ ನಿರೂಪಕ ಭಾವನಾಶೀಲತೆ ಅಗತ್ಯ. ಪತ್ನಿ, ಪತಿ, ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂಬಂಧದಲ್ಲಿ ಬೆಸೆತ ತಂದೀತು. ಯಾವುದೇ ಸಮಸ್ಯೆಗಳಿದ್ದರೂ ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಬಿಗುವನ್ನು ದೂರ ಮಾಡಬಹುದು. ಹಿರಿಯರ ಸಲಹೆ, ಅವರ ಅನುಭವದಿಂದ ಕಲಿಯುವ ಪ್ರವೃತ್ತಿ ಇಂದು ಹೆಚ್ಚಿನ ಫಲ ನೀಡುತ್ತದೆ. ಕುಟುಂಬದ ಒಳಹರಿವುಗಳಿಗೆ ಸ್ಪಂದನೆ ನೀಡಿದರೆ ನೆಮ್ಮದಿ ಮನೆಗೆ ಮರಳುತ್ತದೆ. ಸಂಬಂಧಿತ ವ್ಯಕ್ತಿಗಳಿಂದ ಹೊಸ ಶಕ್ಯತೆಗಳ ಸೂಚನೆಗಳು ಬಂದರೂ ಪ್ರತಿಯೊಂದು ನಿರ್ಧಾರ ಶಾಂತವಾಗಿ ತೆಗೆದುಕೊಳ್ಳಬೇಕು. ವಿವಾಹದ ಯೋಚನೆಯಲ್ಲಿರುವವರು ಸಂಬಂಧಗಳ ವಿಶ್ಲೇಷಣೆಗೆ ಬುದ್ಧಿಪೂರ್ವಕವಾಗಿ ಸಮಯ ನೀಡಲಿ. ಈ ದಿನ ಸಣ್ಣ ಸಂವಹನಗಳು ಭವಿಷ್ಯದ ಬಲವಾದ ಆಧಾರವಾಗಬಹುದು. ವೀಕ್ಷಕರೇ, ನೀವು ಇವತ್ತು ಬುಧವಾರದ ಗುರು ಮತ್ತು ಶನಿಯ ಸಾಂದರ್ಭಿಕ ಪ್ರಭಾವದಿಂದ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮಗೆ ಬಲ ನೀಡುತ್ತವೆ. ಇಂದು ಶನಿಗೆ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವುದು ಉತ್ತಮ. ದೇವಾಲಯ ದರ್ಶನ ಅಥವಾ ಮನೆಯಲ್ಲಿ ಪ್ರಾರ್ಥನೆ, ಶನಿವಾರದ ಅನುಭವದ ಪಾಠಗಳನ್ನು ಧ್ಯಾನಿಸುವ ಸಮಯವಾಗಿದೆ. ಓಂ ನೀಲಾಂಜನ ಸಮಾಭಾಸಂ ಎಂಬ ಶನಿ ಸ್ತೋತ್ರವನ್ನು 54 ಬಾರಿ ಪಠಣ ಮಾಡಿ. ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ.
ಕಾಳೆ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ದೀನದುರ್ಬಲರಿಗೆ ಆಹಾರ, ಬಟ್ಟೆ ಅಥವಾ ಹಣದ ದಾನ ಮಾಡುವುದು ಪಾಪ ಪರಿಹಾರಕ್ಕೂ ಶಕ್ತಿಯ ಕೂಡಲೇ ಅನುಭವ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಬುದ್ಧಿಯ, ಕಲೆಯ, ಹಿತಚಿಂತನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನೀವು ಪೌಷ್ಟಿಕ, ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಮನಸ್ಸಿಗೆ ತಂಪು, ಸಮತೋಲನ ಮತ್ತು ಬೆಳವಣಿಗೆ ನೀಡುತ್ತದೆ. ನಿಮ್ಮ ಉಡುಗೆಯಲ್ಲಿ ಅಥವಾ ಹಸಿರು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಇರುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ನೀವು ಪಡೆದ ನಿರ್ಧಾರಗಳು, ಸಂವಾದಗಳು ಮತ್ತು ನಿಷ್ಠೆಯ ಕಾರ್ಯಗಳು ಹೆಚ್ಚು ಶಕ್ತಿಶಾಲಿಯಾಗಿ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ತೀಕ್ಷ್ಣ ಚಿಂತನೆ ಹಾಗೂ ಸಮಾಧಾನಕರ ಸಂವಾದದ ಮೂಲಕ ತಮ್ಮ ಪರಿಸರದಲ್ಲಿ ಪ್ರಭಾವ ಬೀರುವ ದಿನ. ನಿಮ್ಮ ಸಂವಹನ ಶೈಲಿ ಮತ್ತು ಹಗುರವಾದ ನಡವಳಿಕೆ ಇತರರನ್ನು ಸೆಳೆಯಬಹುದು. ಈ ಬುಧವಾರದ ಬುಧ ಗ್ರಹ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸಂಬಂಧಿಸಿದ ಚಿಂತನಶೀಲತೆ, ವ್ಯಾಪಾರ ಬುದ್ಧಿ ಮತ್ತು ಧೂರ್ಮತಿ ವಿವೇಕ ಉಜ್ವಲವಾಗಿರುತ್ತದೆ. ಇದು ನಿಮ್ಮ ಚತುಸ್ಥಲಾತ್ಮಕ ಚಿಂತನೆಗೆ ಹೊಸ ಆಯಾಮ ನೀಡುವ ದಿನ. ಪುಸ್ತಕಗಳು, ಸಂಶೋಧನೆ ಅಥವಾ ಹೊಸ ತಂತ್ರಜ್ಞಾನಗಳನ್ನು ಅರ್ಥಮಾಡಿಕೊಳ್ಳಲು ಇದು ಅತ್ಯುತ್ತಮ ಕಾಲ. ಇಂದಿನ ದಿನ ಬುದ್ಧಿಯ ಆಟವಾಗಿ ಪರಿಣಮಿಸಬಹುದು. ಇಲ್ಲಿ ಸ್ಪಷ್ಟ ಸಂವಾದ, ಸೂಕ್ತ ನಿರ್ಧಾರ ಮತ್ತು ಜಾಣ್ಮೆಯ ಆಡಳಿತ ಮುಖ್ಯ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಜೀವನದಲ್ಲಿ ನೀವು ತೋರಿಸುವ ಚುರುಕುತನ ಮತ್ತು ಸಮಯ ಪ್ರಜ್ಞೆ ನಿಮಗೆ ಗಮನ ಸೆಳೆಯುವಂತಾಗುತ್ತದೆ. ಲೇಖನ, ಜರ್ನಲಿಸಂ, ಮಾರ್ಕೆಟಿಂಗ್, ಶಿಕ್ಷಣ ಮತ್ತು ಐಟಿ ಕ್ಷೇತ್ರದವರು ಇಂದು ಒಳ್ಳೆಯ ಸಾಧನೆ ಮಾಡಬಹುದಾದ ದಿನ. ದೈನಂದಿನ ಕಾರ್ಯಗಳಲ್ಲಿ ಸ್ಪಷ್ಟ ಯೋಜನೆಗಳಿರುವವರು ಇಂದು ತೀವ್ರವಾಗಿ ಬದಲಾವಣೆಗಳನ್ನು ಗಮನಿಸುತ್ತಾರೆ. ನಿಮಗೆ ಪ್ರಸ್ತುತ ಕೆಲಸದ ಸ್ಥಳದಲ್ಲಿ ಸಣ್ಣ ಮಟ್ಟದ ಗೊಂದಲಗಳು ಇದ್ದರೂ ಬುದ್ಧಿವಂತಿಕೆಯ ಬಲದಿಂದ ಅದನ್ನು ಸರಿಪಡಿಸಬಹುದು. ಹೊಸ ಯೋಜನೆಗಳು ಆರಂಭಗೊಳ್ಳಬಹುದು. ಉದ್ಯಮದ ಲೋಕದಲ್ಲಿ ಕೆಲಸ ಮಾಡುವವರು ತೀವ್ರ ಸ್ಪರ್ಧೆಯಲ್ಲಿ ತಮ್ಮ ವಿಶ್ಲೇಷಣಾ ಶಕ್ತಿಯಿಂದ ಗೆಲುವು ಸಾಧಿಸಬಹುದು. ತಮ್ಮ ಗ್ರಾಹಕರನ್ನು ಮನಸೆಳೆಯುವ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆ ಇರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ನಿಖರತೆ ಮತ್ತು ಸಿದ್ಧತೆಯ ಅಗತ್ಯವಿದೆ. ಕೆಲವು ಲಾಭದಾಯಕ ವ್ಯವಹಾರಗಳು, ವಿಶೇಷವಾಗಿ ಲಘು ಹೂಡಿಕೆ ಅಥವಾ ತಾತ್ಕಾಲಿಕ ವಹಿವಾಟುಗಳ ಮೂಲಕ ಲಾಭ ಸಿಗಬಹುದು. ಆದರೆ ದೀರ್ಘಾವಧಿ ಹೂಡಿಕೆಗಳಲ್ಲಿ ಮುಂಜಾಗ್ರತೆ ವಹಿಸಿ. ಬ್ಯಾಂಕ್ ವ್ಯವಹಾರಗಳು, ಸಾಲ ಮರುಪಾವತಿ, ಲಾಭದ ಬಂಡವಾಳ ಹಂಚಿಕೆಗಳಲ್ಲಿ ನಿಮ್ಮ ಲೆಕ್ಕಾಚಾರ ಸ್ಪಷ್ಟವಾಗಿರಬೇಕು. ಖರ್ಚಿನಲ್ಲಿ ವಿವೇಕ ಅಗತ್ಯ. ತ್ವರಿತ ಖರೀದಿಗೆ ಬಿದ್ದರೆ ನಂತರ ಪಶ್ಚಾತ್ತಾಪ ಸಂಭವಿಸಬಹುದು. ವ್ಯಾಪಾರಿಗಳಿಗಾಗಿ ಗ್ರಾಹಕ ಸಂಬಂಧಿತ ಕೊಡುಗೆಗಳು ಮತ್ತು ಮಾರಾಟದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಹಣಕಾಸಿನಲ್ಲಿ ಇಂದು ತಾತ್ಕಾಲಿಕ ಚಲನೆ ಇದೆ, ಆದರೆ ಬುದ್ಧಿಪೂರ್ವಕವಾಗಿ ಉಪಯೋಗಿಸಿದರೆ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇವತ್ತು ದೇಹದ ತೂಕದ ಸಮಸ್ಯೆ, ಜೀರ್ಣಕ್ರಿಯೆಯ ಅಸಮತೋಲನ ಅಥವಾ ಸಣ್ಣ ತಲೆನೋವುಗಳು ಕಂಡುಬರುವ ಸಾಧ್ಯತೆ. ಹೆಚ್ಚು ಗ್ಯಾಜೆಟ್ ಉಪಯೋಗದಿಂದ ನಿದ್ರಾಹೀನತೆ ಅಥವಾ ಕಣ್ಣುಗಳ ಚರ್ಮದ ಸಮಸ್ಯೆ ಉಂಟಾಗಬಹುದು. ಹಗುರ ವ್ಯಾಯಾಮ, ಉಸಿರಾಟದ ಅಭ್ಯಾಸ ಮತ್ತು ಹಸಿರು ಹಣ್ಣು, ತರಕಾರಿಗಳ ಸೇವನೆಯು ಸಹಾಯಕ. ಬಹು ಮಾತುಕತೆ ಮತ್ತು ಒತ್ತಡದ ವಾತಾವರಣದಿಂದ ದೂರವಿರಿ. ಸಾಂತ್ವನಕಾರಿ ಸಂಗೀತ ಅಥವಾ ನಿಸರ್ಗ ವೀಕ್ಷಣೆಯು ನಿಮ್ಮ ಆತ್ಮ ಚೈತನ್ಯವನ್ನು ಪುನಃಸ್ಥಾಪಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬದಲ್ಲಿ ಮಾತುಕತೆಗಳು, ಶಿಶುಗಳ ವಿದ್ಯಾಭ್ಯಾಸ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚರ್ಚೆಗಳು ನಡೆಯಬಹುದು. ತೀವ್ರ ಭಾವನೆಗಳ ಹೊರಹೊಮ್ಮಿಕೆ ಸಾಧ್ಯ, ಆದರೆ ಮಾತನ್ನು ಎಣಿಸಿ ಮಾತನಾಡುವುದು ಉತ್ತಮ. ಸಂಗಾತಿಯೊಂದಿಗೆ ಸಂಗತಿಗಳು ಗಂಭೀರ ಚರ್ಚೆಗೆ ಹೋಗಬಹುದು, ಆದರೆ ಬುದ್ಧಿ, ಸ್ಪಷ್ಟತೆ ಮತ್ತು ಸಹಾನುಭೂತಿ ನಿಮ್ಮ ಗೆಲುವಿಗೆ ದಾರಿ ಮಾಡುತ್ತದೆ. ವಿವಾಹಾರ್ಹರಿಗೆ ಉತ್ತಮ ಮಾತು ಬರುವ ಯೋಗವಿದೆ. ಸ್ನೇಹಿತರು ಅಥವಾ ಸಹೋದರಿಯೊಂದಿಗೆ ಸಣ್ಣ ಭೇಟಿಗಳು, ಸಂವಾದಗಳು ಇಂದು ಸಂತೋಷ ತಂದೀತು. ಇಂದು ನೀವೇಕಾದರೂ ನಿಮ್ಮ ಕುಟುಂಬಕ್ಕೆ ಹೆಚ್ಚು ಸಮಯ ಮೀಸಲಿಟ್ಟರೆ ಉತ್ತಮ ಫಲ ಸಿಗಬಹುದು. ವೀಕ್ಷಕರೇ, ನೀವು ಇಂದು ಬುಧ ಗ್ರಹದ ಪ್ರಭಾವವಿರುವುದರಿಂದ ತಂತ್ರಶಾಸ್ತ್ರ, ಜ್ಯೋತಿಷ್ಯ ಅಥವಾ ತತ್ವಚಿಂತನೆಯ ವಿಷಯದಲ್ಲಿ ಆಸಕ್ತಿ ಮೂಡಬಹುದು. ಈ ದಿನ ಬುಧ ಬುದ್ಧಿವಂತಿಕೆಯ, ವಿದ್ಯೆಯ ಹಾಗೂ ವ್ಯಾಪಾರದ ಪ್ರತಿನಿಧಿ ಎಂಬ ಕಾರಣದಿಂದ ಬುಧ ಮಂತ್ರವನ್ನು ಪಠಿಸುವುದು ವಿಶೇಷ ಫಲದಾಯಕ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಮಂತ್ರವನ್ನು ಥಪ ಅಥವಾ ಫಥ ಬಾರಿ ಪಠಿಸಬಹುದು. ವಿಷ್ಣು ದೇವರ ಆರಾಧನೆ ಅಥವಾ ನವಗ್ರಹ ಪೂಜೆಯಲ್ಲಿ ಬುಧನಿಗೆ ಸನ್ಮಾನ ನೀಡುವುದು ಶುಭಕರ. ಹಸಿರು ಬಟ್ಟೆ ಧರಿಸಿ ಹಸಿರು ತರಕಾರಿಗಳನ್ನು ದಾನ ಮಾಡುವುದರಿಂದ ಬುಧ ಗ್ರಹದ ಶಕ್ತಿಯು ಸದ್ಗುಣದಾಗಿ ಬೆಳೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಪ್ರಚಲಿತ ಚಿಂತನ ಹಾಗೂ ಚುರುಕುತನದ ಸಂಕೇತ.
ಇಂದು ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ನಿತ್ಯ ಚಟುವಟಿಕೆಗಳಲ್ಲಿ ಜಾಗೃತಿ ತೋರಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮೊಳಗಿನ ತಾಜಾತನ, ಮನಸ್ಸಿನ ಶಾಂತಿ ಹಾಗೂ ಸಮತೋಲನಕ್ಕೆ ಕಾರಣವಾಗಬಹುದು. ಹಸಿರು ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪತ್ರ ವ್ಯವಹಾರ, ವಿದ್ಯಾ ಸಂಬಂಧಿತ ನಿರ್ಧಾರಗಳು ಅಥವಾ ಹೊಸ ಮಾತುಕತೆಗಳಿಗೆ ಉತ್ತೇಜನವಾಗಬಹುದು. ನಿಮ್ಮ ಶಕ್ತಿಯ ತೀವ್ರತೆ ಇತ್ತೆ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆಗಳಲ್ಲಿ ಹೆಚ್ಚು ತೀವ್ರತೆಯಿಂದ ವರ್ತಿಸುವ ಸಾಧ್ಯತೆ ಇದೆ. ಮನೆಯವರ ಬಗ್ಗೆ ಕಾಳಜಿ, ತಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮತ್ತು ಆತ್ಮ ಸಂಶೋಧನೆಯ ದಿನವಿದು. ಬುಧವಾರದ ಬುಧಗ್ರಹ ಪ್ರಭಾವವು ನಿಮ್ಮ ಸಂವಹನ ಶಕ್ತಿಯನ್ನು ಹೆಚ್ಚಿಸಬಹುದು, ಆದರೆ ನಿಮ್ಮ ಮೂಢನ ಭಾವನೆಗಳ ನಿಯಂತ್ರಣ ಅಗತ್ಯ. ಇವತ್ತು ನಿಮ್ಮ ಕರ್ತವ್ಯ ಬದ್ಧತೆ, ನೈತಿಕ ಪ್ರಾಮಾಣಿಕತೆ ಮತ್ತು ಮನೆಯವರ ಕಲ್ಯಾಣದ ಬಗ್ಗೆಯೂ ಹೆಚ್ಚಾದ ಒತ್ತಡವಿರುವ ದಿನವಿರಬಹುದು. ನೀವು ತೋರಿಸುವ ತಾಳ್ಮೆ ಮತ್ತು ಗಂಭೀರ ಮನಸ್ಥಿತಿ ಇತರರ ಗಮನ ಸೆಳೆಯುವಂತಾಗುತ್ತದೆ. ಹೃದಯ ಸ್ಪರ್ಶಿ ಮಾತುಗಳು, ಸಮಾಲೋಚನೆಗಳು ಮತ್ತು ಆತ್ಮೀಯ ಸಂಬಂಧಗಳಿಗೆ ಇವತ್ತು ಸೂಕ್ತ ಸಮಯ. ಇಂದು ನಿಮ್ಮ ನಿರ್ಧಾರಗಳು ನಿಮ್ಮ ಕುಟುಂಬದ ಭವಿಷ್ಯವನ್ನು ತೀರ್ಮಾನಿಸುವಂಥದ್ದಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಮರ್ಥ ನಿರ್ವಹಣಾ ಶಕ್ತಿ ಅಗತ್ಯ. ಬಹುಮಟ್ಟಿಗೆ ಗಂಭೀರ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮಾತ್ರ ಕಾರ್ಯಸಾಧನೆ ಸಾಧ್ಯವಾಗುತ್ತದೆ. ಕೆಲವರಿಗೆ ಅಧಿಕಾರಿ ವರ್ಗದಿಂದ ಹೊಸ ಬೋಧನೆಗಳು, ಕೆಲವು ತಿದ್ದಿ ತಪಾಸಣೆಗಳು ಸಂಭವಿಸಬಹುದು. ಆದರೆ ಇದನ್ನು ಶಿಕ್ಷೆ ಎಂಬ ಬದಲಿಗೆ ನವಪಾಠ ಎಂದು ನೋಡಿ. ವೃತ್ತಿಪರವಾಗಿ ತೀರಾ ಅರ್ಥಪೂರ್ಣ ಮಾತುಕತೆಗಳಾಗಬಹುದು. ಇವು ನಿಮ್ಮ ಮುಂದಿನ ಹಂತದ ಅವಕಾಶಕ್ಕೆ ಬಾಗಿಲು ತೆರೆದುಕೊಡಬಲ್ಲದು. ವಿಶೇಷವಾಗಿ ನಿರ್ವಹಣಾ ಸ್ಥಾನದಲ್ಲಿರುವವರಿಗೆ ಈ ದಿನ ಹೊಸ ನಿಲುವು ವಹಿಸುವ ಅಗತ್ಯ ಉಂಟಾಗಬಹುದು. ವ್ಯಾಪಾರಿಗಳಿಗೆ ಇಂದು ದೊಡ್ಡ ವ್ಯವಹಾರ ಅಥವಾ ಒಪ್ಪಂದದ ಮುಚ್ಚುಮುರಿಯ ಸಮಯವಾಗಬಹುದು. ಆದರೆ ಪೂರಕ ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಸಾಗಬೇಕು. ವಚನಬದ್ಧತೆ ತುಂಬಾ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಚುರುಕುತನ ಮತ್ತು ಜವಾಬ್ದಾರಿಯ ಶಕ್ತಿ ಅಗತ್ಯ. ನಿವೇಶನ, ಮನೆ, ಕುಟುಂಬ ವಸ್ತುಗಳ ಖರೀದಿಗೆ ಈ ದಿನದ ಯೋಗ ಇದೆ. ಆದರೆ ಖರ್ಚು ತಕ್ಷಣದ ಲಾಭ ಕೊಡದು, ಅದು ಭವಿಷ್ಯ ನೆಲೆಗಾಗಿ ಮಾಡಲಾಗುವ ಹೂಡಿಕೆ. ಹಣಕಾಸಿನ ವಹಿವಾಟುಗಳಲ್ಲಿ ಕುಟುಂಬ ಸದಸ್ಯರ ಸಲಹೆ ಅನಿವಾರ್ಯವಾಗಬಹುದು. ಬಡ್ಡಿದರ, ಸಾಲಗಳ ವಿಚಾರದಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೆಚ್ಚು ಬುದ್ಧಿವಂತಿಕೆಯಿಂದ ಲೆಕ್ಕಪತ್ರ ನೋಡಬೇಕು. ಮೂಲಧನ ಸಂಗ್ರಹ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಮಿತಿಯಾಗಿ ಖರ್ಚು ಮಾಡುವುದು ನಿಮ್ಮ ಮುಂದಿನ ದಿನಗಳನ್ನು ಸುರಕ್ಷಿತಗೊಳಿಸಬಹುದು. ಹಳೆಯ ಸಾಲ ತೀರಿಸಲು ದಿನ ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇವತ್ತು ಶರೀರದ ತೂಕ, ಹಸಿವಿನ ಕೊರತೆ, ಹೃದಯ ಸಂಬಂಧಿತ ಅಸಮಾಧಾನ ಅಥವಾ ಸ್ತ್ರೀ ಸ್ವಾಸ್ಥ್ಯದ ಸಮಸ್ಯೆಗಳು ಇಂದು ಏಳುಗೆಯಲ್ಲಿರಬಹುದು. ಯೋಗ, ಪ್ರಾಣಾಯಾಮ, ನಿದ್ರೆ, ಸರಿಯಾದ ಆಹಾರ ಕ್ರಮ ಅನುಸರಿಸಿ. ಅತಿಯಾದ ಭಾವನಾತ್ಮಕ ಒತ್ತಡವು ಮನಸ್ಸಿನಲ್ಲಿ ನಿರಾಸೆ ತರಬಲ್ಲದು. ಬುದ್ಧಿವಂತ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಆ ಸ್ಥಿತಿಗೆ ಪರಿಹಾರ ಸಿಗಬಹುದು. ಸಂವೇದನೆಗೆ ಜಾಗ ಕೊಡುತ್ತೀರಾದರೆ ಶಕ್ತಿಯ ಪುನಃಸ್ಥಾಪನೆ ಸಾಧ್ಯ. ಇಂದು ಸಂಜೆಯ ವೇಳೆಗೆ ವಿಶ್ರಾಂತಿಯ ಅಗತ್ಯವಿದೆ. ಪಾದ ದುರ್ದಿನ, ಶರೀರದ ನೀರಸತೆಯ ಲಕ್ಷಣಗಳಿದ್ದರೆ ತಕ್ಷಣ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬ ಸಂಬಂಧಗಳಲ್ಲಿ ಭಾವೋದ್ರೇಕ, ಆಪ್ತತೆ ಮತ್ತು ಭದ್ರತೆ ಮುಖ್ಯ ಪಾತ್ರ ವಹಿಸುತ್ತದೆ. ಹಿರಿಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಭಾವನಾತ್ಮಕ ವಿಷಯಗಳ ಚರ್ಚೆ ಉಂಟಾಗಬಹುದು. ತಾಳ್ಮೆಯಿಂದ ಮಾತನಾಡಿದರೆ ಸಂಬಂಧ ಗಾಢವಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ಮನೆಯಲ್ಲಿ ಸಂಭವನೀಯ ಬದಲಾವಣೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ಮನೆಯ ಮನಃಶಾಂತಿಗಾಗಿ ಸಂಗಾತಿಯ ಜೊತೆ ಸಮಯ ಕಳೆಯುವುದು ಹೆಚ್ಚು ಉಪಕಾರಿಯಾಗುತ್ತದೆ. ಮಿತವಚನ, ಪ್ರೀತಿ, ಆರೈಕೆ ಇವೇ ಇಂದಿನ ಸಂಬಂಧಗಳ ಗೂಡು ಕಟ್ಟುವ ಇಟ್ಟಿಗೆಗಳು. ಸ್ನೇಹಿತರೊಂದಿಗೆ ಆಪ್ತತೆ ಹೆಚ್ಚಾಗಬಹುದು. ವೀಕ್ಷಕರೇ, ನೀವು ಈ ದಿನ ಬುದ್ಧಿವಂತ, ಶಾಂತ ಚಿಂತನೆಗೆ ಯೋಗ್ಯದ ದಿನ. ನಿಮ್ಮ ಒಳಜಗತ್ತನ್ನು ಅರಿಯಲು ಧ್ಯಾನ, ಸ್ತೋತ್ರ ಪಠಣ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಇಂದು ದೇವಿ ಉಪಾಸನೆ, ಗುರುವಿನ ಆಶೀರ್ವಾದ ಅಥವಾ ಗಂಗಾಜಲದಿಂದ ಸ್ನಾನ ಮಾಡುವುದು ಶುದ್ಧೀಕರಣಕ್ಕೆ ಸಹಾಯಕ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಎಂಬ ದೇವಿ ಮಂತ್ರವನ್ನು ಪಠಿಸುವುದು ಒಳಿತಾಗಬಹುದು. ಅಷ್ಟದಿಕ್ಕುಗಳಿಗೆ ತಿಲದೀಪ ಹರಿಸುವುದು ಹಾಗೂ ಅಕ್ಕಿ ಅಥವಾ ಹಣ್ಣಿನ ದಾನ ಮಾಡುವುದರಿಂದ ಆತ್ಮಚೈತನ್ಯದಲ್ಲಿ ಏರಿಕೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆಗಳ ಸಹಾನುಭೂತಿಯ, ತಾಳ್ಮೆಯ ಸಂಕೇತ. ನಿಮ್ಮ ಜೀವನದ ಬದಲಾವಣೆಯಲ್ಲಿ ಶ್ರದ್ಧೆ ಮತ್ತು ತಾಳ್ಮೆ ಬೇಕಾದ್ದರಿಂದ ಈ ಸಂಖ್ಯೆಯ ಪ್ರಭಾವ ಪ್ರಬಲ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶುದ್ಧತೆ, ಶಾಂತಿ ಮತ್ತು ಸರಳತೆಯನ್ನು ತರಬಲ್ಲದು.
ಬಿಳಿ ಬಟ್ಟೆ ಧರಿಸಿ ಅಥವಾ ಬಿಳಿ ಹೂವಿನ ಪುಷ್ಪಾರ್ಚನೆ ಮಾಡಿ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳಿಗೆ ದೇವಾನುಗ್ರಹ, ಆತ್ಮಸ್ಥೈರ್ಯ ಮತ್ತು ಪರಿಪೂರ್ಣತೆ ದೊರೆಯಬಹುದು. ಮನೆ ಅಥವಾ ಮನಸ್ಸಿಗೆ ಸಂಬಂಧಿಸಿದ ನಿರ್ಧಾರಗಳಿಗೆ ಈ ಸಮಯ ಉತ್ತಮ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತನ್ನ ಆತ್ಮವಿಶ್ವಾಸ, ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಮುಂದಾಡುವ ದಿನವಾಗಿದೆ. ನಿಮ್ಮ ಪ್ರವೃತ್ತಿಯಲ್ಲಿನ ಉತ್ಸಾಹ ಮತ್ತು ನಾಯಕತ್ವ ಗುಣಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತವೆ. ತೀರ್ಮಾನಗಳು ಗಂಭೀರವಾಗಿದ್ದು ಪ್ಲಾನಿಂಗ್ ಮತ್ತು ಕಾರ್ಯರೂಪಕ್ಕೆ ತರುವುದರಲ್ಲಿ ನೈಪುಣ್ಯತೆಯ ಪ್ರದರ್ಶನವಿರಲಿದೆ. ಇಂದು ವ್ಯರ್ಥವಾದ ಚರ್ಚೆಗಳಲ್ಲಿ ತೊಡಗದೆ ಸಮಯದ ಬಗ್ಗೆಯೂ ಶ್ರದ್ಧೆಯಿಂದ ಬಳಕೆ ಮಾಡುವ ಅಗತ್ಯವಿದೆ. ಪ್ಲಾನಿಂಗ್ ಮಾಡದೆ ಮಾಡಲಾದ ಕೆಲಸಗಳು ತೊಂದರೆ ಉಂಟು ಮಾಡಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಗಂಭೀರತೆಯು ಅದನ್ನು ತಡೆಯಬಲ್ಲದು. ಬಳಕೆಯಲ್ಲಿರುವ ಕೆಲವು ಆಂತರಿಕ ಕಲಹಗಳು ಇಂದು ಪರಿಹಾರವಾಗುವ ಸಾಧ್ಯತೆ ಇದೆ. ಶ್ರದ್ಧೆ, ಆತ್ಮಪರಿಶೀಲನೆ ಮತ್ತು ಧ್ಯಾನದಿಂದ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಇಂದು ಉದ್ಯೋಗದ ದಿಕ್ಕಿನಲ್ಲಿ ಇಂದು ಹೊಸ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ನಿಮ್ಮ ತಂಡದ ಸದಸ್ಯರಿಗಿಂತ ನೀವು ಹೆಚ್ಚು ಒತ್ತಡದಲ್ಲಿರಬಹುದು, ಆದರೆ ನಿಮ್ಮ ನೈಪುಣ್ಯತೆಯು ಈ ಸನ್ನಿವೇಶಗಳನ್ನು ನಿಭಾಯಿಸಲು ನೆರವಾಗುತ್ತದೆ. ಹಿರಿಯರಿಂದ ಮೆಚ್ಚುಗೆ, ಪ್ರೋತ್ಸಾಹ ದೊರೆಯಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸಂದರ್ಶನಗಳ ಯೋಗವಿದೆ, ಆದರೆ ತಾಳ್ಮೆ ಹಾಗೂ ಸಂವಹನ ಕೌಶಲ್ಯವನ್ನು ಪ್ರದರ್ಶಿಸಬೇಕು. ನಿಮ್ಮ ಮುಖಾಮುಖಿ ಮಾತಿನಲ್ಲಿ ಸ್ಪಷ್ಟತೆ ಹಾಗೂ ಪ್ರಾಮಾಣಿಕತೆ ಇರುವುದರಿಂದ ಅವಕಾಶಗಳು ಹೆಚ್ಚು ಸುಲಭವಾಗಬಹುದು. ಸ್ವತಂತ್ರ ಉದ್ಯಮಿಗಳು ಇಂದು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಪ್ರಚಾರ ಪ್ರಸಾರದ ಮೇಲೆ ಹೆಚ್ಚು ಒತ್ತಡ ನೀಡುವುದು ಉತ್ತಮ. ಆನ್ಲೈನ್ ಬಿಸಿನೆಸ್ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತಮ ದಿನ. ವೀಕ್ಷಕರೇ, ನಿಮ್ಮ ಹಣಕಾಸು ಸ್ಥಿತಿಗೆ ಬಂದರೆ, ಇಂದು ಹಣಕಾಸು ನಿರ್ವಹಣೆಯಲ್ಲಿ ನಿಮಗೆ ಎಚ್ಚರಿಕೆಯಿಂದ ನಡೆಯಬೇಕಾದ ದಿನ. ಗೃಹ ಉಪಯೋಗ ಸಾಮಗ್ರಿ ಅಥವಾ ದೂರದ ಸಂಬಂಧಿಗಳನ್ನು ಸಹಾಯ ಮಾಡುವ ಖರ್ಚುಗಳು ಸಂಭವಿಸಬಹುದು. ಇದು ನಿರೀಕ್ಷಿತ ಖರ್ಚುಗಳಷ್ಟೇ ಆದರೂ ಯೋಜನೆಯಲ್ಲದ ವೆಚ್ಚವಾಗಬಹುದು. ಪೂರ್ವದಲ್ಲಿ ಮಾಡಿದ ಬಂಡವಾಳ ಹೂಡಿಕೆಗಳಿಂದ ನಿಮಗೆ ಲಾಭವುಂಟಾಗುವ ಸಾಧ್ಯತೆಗಳಿವೆ. ಆಲೋಚನೆಯುಳ್ಳ ಚಿಂತನೆಯಿಂದ ಹೊಸ ಹೂಡಿಕೆಗಳನ್ನು ಮುಂದೂಡುವ ಬುದ್ಧಿಮತ್ತೆಯ ಅಗತ್ಯವಿದೆ. ಸಾಲದ ತೊಂದರೆಗಳಿಂದ ದೂರವಿರುವ ದಿನ. ಹಣಕಾಸಿನಲ್ಲಿ ಆಳವಾದ ಸಂಭಾಷಣೆಗಳನ್ನು ಪತ್ನಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ನಡೆಸಿ. ಪಾಲುದಾರಿಕೆಗಳಲ್ಲಿ ಲಾಭ ಹೆಚ್ಚಿಸಲು ನಿವ್ವಳತೆ ಅಗತ್ಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ಸ್ಥಿತಿಗೆ ಬಂದರೆ, ಇಂದು ದೈಹಿಕವಾಗಿ ಬಲವಂತದ ಕೆಲಸ ಅಥವಾ ವಿಳಂಬವಾಗುವ ವಿಶ್ರಾಂತಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಮುಖ್ಯವಾಗಿ ಮೂಳೆ, ಹೃದಯ ಹಾಗೂ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಆಹಾರ ಪಥ್ಯ ಪಾಲನೆ, ನಿದ್ರೆ ಕ್ರಮಬದ್ಧತೆ ಹಾಗೂ ಬೆಳಗಿನ ಕಾಲದಲ್ಲಿ ಯೋಗ ಅಥವಾ ಧ್ಯಾನದಲ್ಲಿ ತೊಡಗುವುದು ಆರೋಗ್ಯಕ್ಕೆ ಬಹುಮಾನ ನೀಡಬಹುದು. ಮನಸ್ಸಿನಲ್ಲಿ ಏರುಪೇರಾದ ಮನೋಭಾವಗಳಿದ್ದರೆ ನೀರಸತೆ ಅಥವಾ ಉತ್ಸಾಹಹೀನತೆಯ ಸಾಧ್ಯತೆ ಇದೆ. ಈ ದಿನ ಅಜೀರ್ಣ, ಹದಗೆಟ್ಟ ಆಹಾರದಿಂದ ತಪ್ಪಿ ಹಸಿವಿದ್ದಾಗ ಮಾತ್ರ ತಿನ್ನುವುದು ಆರೋಗ್ಯದ ಕೀಲುಕಟ್ಟೆಯಾದ ನಡವಳಿಕೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಗೌರವ ಹಾಗೂ ಶ್ರದ್ಧೆಯ ಪಾತ್ರ ಪ್ರಮುಖವಾಗಿದೆ. ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೂ ಸಹಿತ ನೀವು ಧೈರ್ಯ ಮತ್ತು ವಿನಯದಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲಿರಿ. ಪತಿಯೊಡನೆ ಅಥವಾ ಪತ್ನಿಯೊಡನೆ ಸಂಬಂಧ ಗಂಭೀರವಾದ ನಿರ್ಧಾರಗಳ ದಾರಿಗೆ ಹೋಗಬಹುದು. ಇದರಲ್ಲಿ ತಾಳ್ಮೆ ಮತ್ತು ಪರಸ್ಪರ ಭಾವನಾತ್ಮಕ ಬೆಂಬಲದ ಅಗತ್ಯವಿದೆ. ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನ ಇಟ್ಟುಕೊಂಡು ಮಾತುಗಳನ್ನು ಬಳಸಿ. ಹಿರಿಯರ ಆಶೀರ್ವಾದ ಪಡೆದು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಶುಭದಾಯಕ. ಕುಟುಂಬಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಒಳಿತಾಗಿ ಬೀಳಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರ, ಬುಧ ಗ್ರಹದ ಶಕ್ತಿ ನಿಮ್ಮ ಸಂವಹನ, ಮನಶಕ್ತಿ ಮತ್ತು ವಿವೇಕವನ್ನು ಉತ್ತೇಜಿಸುತ್ತದೆ. ಆತ್ಮವಿಶ್ವಾಸ ಹೆಚ್ಚಿಸಲು ವಿಶ್ರಾಂತಿಯೊಂದಿಗೆ ಧ್ಯಾನ ಮತ್ತು ಜಪ ಉತ್ತಮ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗ್ರೀನ್ ಗ್ರಹದ ಶಕ್ತಿಗಾಗಿ ಹಸಿರು ಹಣ್ಣು ಅಥವಾ ವಸ್ತುಗಳನ್ನು ದಾನ ಮಾಡುವುದು ಶುಭ. ಬುಧದೇವನ ಆರಾಧನೆ, ತುಳಸಿ ಗಿಡದ ಸುತ್ತ 3 ಸುತ್ತು ಹಾಕುವುದು, ಹಸಿರು ಬಟ್ಟೆಯ ದಾನ ಇತ್ಯಾದಿ ಕಾರ್ಯಗಳು ಗ್ರಹ ಶಾಂತಿಯಲ್ಲೂ ಸಹಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದ ಚುರುಕು, ಬುದ್ಧಿವಂತಿಕೆ ಮತ್ತು ಸಂವಹನ ಶಕ್ತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಇಂದು ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತೀರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಚೈತನ್ಯವನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ನಿಮಗೆ ಶಕ್ತಿ ನೀಡಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ.
ಈ ಸಮಯದೊಳಗೆ ಯಾವ ನಿರ್ಧಾರ, ಉದ್ಯೋಗ ಸಂಬಂಧಿತ ಚಟುವಟಿಕೆ ಅಥವಾ ಧಾರ್ಮಿಕ ಆಚರಣೆ ಮಾಡಿದರೂ ಉತ್ತಮ ಫಲ ದೊರೆಯಲಿದೆ. ಈ ಸಮಯದ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಜ್ಞಾನ, ವಿವೇಕ ಹಾಗೂ ನಿಖರ ವಿಶ್ಲೇಷಣೆಯ ಮೂಲಕ ತಮ್ಮ ದಿನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬಹುದಾದ ದಿನವಾಗಿದೆ. ನಿಮ್ಮ ಜವಾಬ್ದಾರಿತ್ವದ ಪ್ರವೃತ್ತಿ ಮತ್ತು ವಿಶಾಲ ಚಿಂತನೆಯು ನಿಮ್ಮನ್ನು ಉನ್ನತ ಮಟ್ಟದ ನಿರ್ಧಾರಗಳತ್ತ ಕರೆದೊಯ್ಯಬಲ್ಲದು. ಇಂದು ನೀವು ತಾಳ್ಮೆ ಹಾಗೂ ಸಂಯಮದಿಂದ ಕೆಲಸ ನಿರ್ವಹಿಸಿದರೆ ಬಹುಶಃ ಪ್ರಗತಿಯ ದಿಕ್ಕಿನಲ್ಲಿ ಸ್ಪಷ್ಟ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದಾಗಿ ನಿಮ್ಮ ವಿಚಾರ ಶಕ್ತಿ, ವಾಣಿ ಸಾಮರ್ಥ್ಯ ಮತ್ತು ತಂತ್ರಜ್ಞಾನದಲ್ಲಿ ಚುರುಕು ಹೆಚ್ಚಾಗಬಹುದು. ಈ ದಿನದ ಲಘುಮನುಭಾವ, ಸ್ನೇಹಪರ ವರ್ತನೆ ಹಾಗೂ ವಿವರಪ್ರಿಯತೆ ನಿಮಗೆ ಸುತ್ತಲಿನವರ ನಂಬಿಕೆಯನ್ನು ಗೆಲ್ಲಿಸುವಲ್ಲಿ ಸಹಾಯ ಮಾಡಲಿದೆ. ಹಳೆಯ ವಿಚಾರಗಳಿಗೆ ಹೊಸ ದೃಷ್ಟಿಕೋನದಿಂದ ನೋಡುವ, ಪುನರ್ ಸಮೀಕ್ಷೆ ಮಾಡುವ ಮತ್ತು ನಿಮ್ಮ ಯೋಜನೆಗಳಿಗೆ ತಿದ್ದುಪಡಿ ಮಾಡುವ ಶ್ರೇಷ್ಠ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಅಚಂಚಲ ಶಿಸ್ತಿನಿಂದ ಹಾಗೂ ಪರಿಶುದ್ಧತೆಯಿಂದ ಉನ್ನತ ಅಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಇದೆ. ನಿಮ್ಮ ಪ್ರಸ್ತಾಪಗಳು, ದಾಖಲೆ ನಿರ್ವಹಣೆ ಹಾಗೂ ಸಂಘಟನೆಯ ಕೌಶಲ್ಯದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೊಂದು ಹೊಸ ಭರವಸೆಯು ಮೂಡಬಹುದು. ಕೆಲವರಿಗೆ ಹೊಸ ಯೋಜನೆಯ ಹೊಣೆಗಾರಿಕೆ, ಅಂತರ ಇಲಾಖೆ ಸಂವಾದ ಅಥವಾ ಮಹತ್ವದ ಪ್ರಸ್ತಾಪಗಳನ್ನು ಮಂಡಿಸುವ ಅವಕಾಶ ದೊರೆಯಬಹುದು. ಆದರೆ ಇಂದು ಸಣ್ಣ ತಪ್ಪುಗಳು ಬಡಿದಾಡುವ ಸಾಧ್ಯತೆ ಇದ್ದುದರಿಂದ ಅತ್ಯಂತ ಜಾಗರೂಕರಾಗಿ ವರ್ತನೆ ಅವಶ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ಲೆಕ್ಕಪತ್ರಗಳನ್ನು ನಿಖರವಾಗಿ ಪರಿಶೀಲನೆ ಮಾಡುವ, ಸರಬರಾಜುದಾರರ ಜೊತೆಗಿನ ಒಪ್ಪಂದಗಳನ್ನು ಮತ್ತೆ ವೀಕ್ಷಿಸುವ ಮತ್ತು ಹೊಸ ವ್ಯಾಪಾರ ರಣತಂತ್ರಗಳ ರೂಪುರೇಷೆ ತಯಾರಿಸುವ ಸಮಯ. ಸಣ್ಣ ಬದಲಾವಣೆಗಳೇ ದೊಡ್ಡ ಲಾಭದ ದಾರಿ ತೋರಿಸಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ತಾಳ್ಮೆ ಮುಖ್ಯ. ಈ ದಿನದ ಗ್ರಹಸ್ಥಿತಿಯು ನೀವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಲಾಭ ನೀಡಬಲ್ಲದು. ಅತಿಯಾಗಿ ಖರ್ಚು ಮಾಡುವ ಮನಸ್ಥಿತಿಯು ಮೂಡಬಹುದಾದ್ದರಿಂದ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಶ್ರೇಷ್ಠ. ಹಳೆಯ ಬಾಕಿ ಹಣಗಳು ಇಂದು ಮರಳಿ ದೊರೆಯುವ ಸಾಧ್ಯತೆ ಇದೆ. ಕಚೇರಿಯ ಅಥವಾ ಉದ್ಯಮ ಸಂಬಂಧಿತ ಲಾಭವು ಇಂದು ಬರಬಹುದಾದ ಸಾಧ್ಯತೆ ಇದೆ. ಆದರೆ ಯಾವುದೇ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಇಂದು ದಿನ ಸೂಕ್ತವಲ್ಲ. ಹಣಕಾಸಿನಲ್ಲಿ ನೀವು ತೋರಿಸುವ ಲೆಕ್ಕಾಚಾರ ನಿಖರತೆ ಮತ್ತು ಹಿರಿಯರ ಸಲಹೆಯ ಪ್ರಾಮುಖ್ಯತೆಯು ಮುಂದಿನ ದಿನಗಳ ಭದ್ರತೆಯ ತೊಡಕನ್ನು ದೂರ ಮಾಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಸ್ಥಿತಿಗೆ ಗಮನ ಹರಿಸುವ ಅಗತ್ಯವಿದೆ. ಮಿದುಳಿನ ಒತ್ತಡದಿಂದ ಉಂಟಾಗುವ ತಲೆನೋವು, ಹೊಟ್ಟೆ ಅಜೀರ್ಣ ಅಥವಾ ಕಣ್ಣುಗಳಿಗೆ ತೊಂದರೆ ಸಂಭವಿಸಬಹುದು. ಈ ದಿನ ನೀರು ಹೆಚ್ಚು ಸೇವಿಸುವುದು, ಹಸಿವಿಲ್ಲದಿದ್ದಾಗ ತಿನ್ನದಿರುವುದು ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸುವುದು ಉಪಯುಕ್ತ. ಬುದ್ಧಿಗ್ರಹದ ಪ್ರಭಾವದಿಂದಾಗಿ ಅತಿವಿಚಾರ ಅಥವಾ ಆತಂಕದ ಪ್ರವೃತ್ತಿ ಹೆಚ್ಚಾಗಬಹುದು. ಮನಸ್ಸು ನೆಮ್ಮದಿಯಿಂದ ಇರಲಿ ಎಂದಾದರೆ ವಿಶ್ರಾಂತಿ, ಧ್ಯಾನ ಮತ್ತು ಹಗುರವಾದ ನಡೆಯಾಟ ಉತ್ತಮ. ಆರೋಗ್ಯವನ್ನು ಸ್ಥಿರಗೊಳಿಸಲು ಇಂದು ನೀರಿನಲ್ಲಿ ನಿಂಬೆ ರಸವೊಂದನ್ನು ಸೇರಿಸಿ ಕುಡಿಯುವುದು ಅಥವಾ ಆಮ್ಲೆಟ್ ಅಥವಾ ತರಕಾರಿ ಸೂಪ್ ಸೇವಿಸುವುದು ಪ್ರಯೋಜನಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಮಾತುಕತೆ ಹಾಗೂ ಸಂಬಂಧಗಳಲ್ಲಿನ ಸ್ಪಷ್ಟತೆ ಮುಖ್ಯ. ನೀವು ತೋರಿಸುವ ನಿಖರವಾದ ಭಾವನೆ ಮತ್ತು ಸತ್ಯತೆಯು ಶ್ರದ್ಧೆಯು ಸಂಬಂಧಗಳನ್ನು ಬಲಪಡಿಸಬಲ್ಲದು. ಪತಿ ಪತ್ನಿಯ ನಡುವೆ ಬುದ್ಧಿವಂತಿಕೆಯಿಂದ ನಡೆದ ಚರ್ಚೆಗಳು ಮುಂದಿನ ದಿನಗಳ ಸರಳ ನಿರ್ಧಾರಗಳಿಗೆ ದಾರಿ ಮಾಡಿಕೊಡಬಲ್ಲವು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಹಾಗೂ ಪೋಷಕರೊಂದಿಗೆ ಸಮಯ ಕಳೆಯುವ ಮೂಲಕ ಮನಃಶಾಂತಿ ಪಡೆಯುವ ದಿನವೂ ಆಗಬಹುದು. ಸ್ನೇಹಿತರೊಂದಿಗೆ ಗಂಭೀರವಾದ ವಿಷಯಗಳ ಚರ್ಚೆಗೆ ಅವಕಾಶವಿದ್ದು, ನಿಮ್ಮ ಮಾತುಗಳಿಂದಲೇ ಅವರಿಗೆ ಶಕ್ತಿ ಒದಗಿಸಬಹುದು. ವೀಕ್ಷಕರೇ, ನೀವು ಇಂದು ಬುದ್ಧಿವಂತಿಕೆಯ, ನಿರ್ಣಯ ಶಕ್ತಿಯ ಹಾಗೂ ಸ್ಪಷ್ಟತೆಯ ದಿನ. ಆದರೆ ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ಈ ಶಕ್ತಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಕೆಯಾಗುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿರಿ. ಬುಧದ ಶಕ್ತಿಯನ್ನು ಶಮನಗೊಳಿಸಲು ಹಸಿರು ಬಣ್ಣದ ಹಣ್ಣು, ಹಸಿರು ಬಟ್ಟೆ ಅಥವಾ ಹಸಿರು ಸಸ್ಯಗಳನ್ನು ದಾನ ಮಾಡುವುದರಿಂದ ಶ್ರೇಷ್ಠ ಫಲ. ಹಸಿರು ಪಾನಕವನ್ನು ಆಂಜನೇಯ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಪ್ರಾರ್ಥನೆ ಮಾಡುವುದು ಶುಭ. ಅಕ್ಷರಶಃ ಪವಿತ್ರ ಮತ್ತು ಶುದ್ಧ ಮಾತುಗಳು ಇಂದು ನಿಮಗೆ ರಕ್ಷಕ ಶಕ್ತಿ ನೀಡುತ್ತವೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹನ ಪ್ರತೀಕ. ಇದು ಬುದ್ಧಿವಂತಿಕೆ, ಚತುರತೆ, ಚುರುಕುತನ ಮತ್ತು ಹದವಾದ ಅಭಿವ್ಯಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯಾಗಿ ತೋರಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಒಳಗಿನ ಶಕ್ತಿಗಳನ್ನು ಚೇತನಗೊಳಿಸಿ ತಾಜಾತನ ಮತ್ತು ಹಿರಿದು ಪದ್ಧತಿಯನ್ನು ನೀಡುತ್ತದೆ.
ಈ ಬಣ್ಣದ ಉಡುಪು ಧರಿಸುವುದು ಹಸಿರು ಹೂವಿನ ಸ್ಪರ್ಶ ಪಡೆಯುವುದು ಶುಭ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:35. ಈ ಸಮಯದೊಳಗೆ ತೀರ್ಮಾನಗಳು, ಉದ್ಯೋಗ ಸಂಬಂಧಿತ ಪತ್ರ ವ್ಯವಹಾರಗಳು ಹಾಗೂ ಆರ್ಥಿಕ ಚಟುವಟಿಕೆಗಳು ಯಶಸ್ಸಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಶಕ್ತಿಯು ಅತ್ಯುತ್ತಮ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ತೂಕತೂಕಿ ನಿಧಾನವಾಗಿ ತೆಗೆದುಕೊಳ್ಳುವ ಶೈಲಿಗೆ ಒತ್ತು ನೀಡಬೇಕಾದ ದಿನವಾಗಿದೆ. ಬುದ್ಧಿಗ್ರಹದ ಪ್ರಭಾವದಿಂದಾಗಿ ನೀವು ಮಾತಿನಲ್ಲಿ ಮೃದುತೆ ತಾಳಬೇಕಾದ ಅಗತ್ಯವಿದೆ. ಸಮತೋಲನ, ನ್ಯಾಯ ಮತ್ತು ಸೌಂದರ್ಯ ಪ್ರಜ್ಞೆಯೊಂದಿಗೆ ಸಾಗಿದರೆ ಇಂದು ಯಶಸ್ಸು ನಿಮ್ಮ ಕೈಗೆ ಬರುವ ಸಾಧ್ಯತೆ ಇದೆ. ನಿಮ್ಮ ಸಾಮಾಜಿಕ ಸಂಪರ್ಕಗಳು ಬೆಳೆಯುವ, ಹೊಸ ಸಂಬಂಧಗಳ ಬೀಜ ಬಿತ್ತುವ ಹಾಗೂ ಹಳೆಯ ಸಂಬಂಧಗಳನ್ನು ಪುನಃ ಉಜ್ವಲಗೊಳಿಸುವ ಅವಕಾಶ ಇವತ್ತಿನಲ್ಲಿ ಇದೆ. ಆದರೆ ವಾಣಿಯಲ್ಲಿ ಅತಿಯಾಗಿ ಲವಲವಿಕೆ ತೋರಿದರೆ ನೊಂದಾಗಬಹುದು. ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಇಂದು ಮನಸ್ಸಿನಲ್ಲಿ ವ್ಯಾಕುಲತೆಗಳು ಬಂದರೂ ಸಹ ನಿಮ್ಮ ಅಭ್ಯಾಸವಾದ ಸಮನ್ವಯ ಶಕ್ತಿಯಿಂದ ಶಾಂತತೆ ಸಾಧಿಸಲು ಸಾಧ್ಯ. ಆತ್ಮಚಿಂತನ ಮತ್ತು ಕಲಾತ್ಮಕತೆಯಲ್ಲಿ ತೊಡಗಿದರೆ ಶ್ರೇಷ್ಠ ಫಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೌಹಾರ್ದತೆ, ಸಮರಸತೆ ಮತ್ತು ರಾಜತಂತ್ರಿ ಶೈಲಿ ಬಹುಮುಖ ಶ್ರದ್ಧೆಗೆ ಕಾರಣವಾಗಬಹುದು. ಸಹೋದ್ಯೋಗಿಗಳ ಜೊತೆ ಕೆಲಸ ಮಾಡುವ ಸಂದರ್ಭದಲ್ಲಿ ನೀವು ತೋರಿಸುವ ಸಮನ್ವಯ ಮನೋಭಾವನೆ ಮಹತ್ವದ ಪಾತ್ರ ವಹಿಸಲಿದೆ. ಒಂದು ತಂಡದೊಳಗಿನ ಚರ್ಚೆ, ಹೊಸ ಯೋಜನೆಗೆ ಪ್ರಾರಂಭದ ರೂಪುರೇಷೆ ಅಥವಾ ಗ್ರಾಹಕರೊಂದಿಗೆ ನೇರ ಸಂವಾದ, ಆಲ್ ದೀಸ್ ಆರ್ ಫೇವರ್ಡ್ ಟುಡೇ. ಆದರೆ ನಿಮ್ಮ ಅಭಿಪ್ರಾಯವನ್ನು ತಕ್ಷಣವೇ ಒತ್ತಾಯಪೂರ್ವಕವಾಗಿ ಹಾಕುವುದು ಬೇಡ. ಬದಲು ಧೈರ್ಯ ಹಾಗೂ ವಿವೇಕದಿಂದ ಹೆಜ್ಜೆ ಹಾಕಿ. ಉದ್ಯಮಿಗಳಿಗಾಗಿ ಇಂದು ಪರ್ಸೋನಲ್ ಬ್ರ್ಯಾಂಡಿಂಗ್, ಗ್ರಾಹಕ ಸಮೀಕ್ಷೆ ಮತ್ತು ಮಾರುಕಟ್ಟೆ ವಿಶ್ಲೇಷಣೆ ಮಾಡುವುದಕ್ಕೆ ಶ್ರೇಷ್ಠ ದಿನ. ಶ್ರದ್ಧೆಯಿಂದ ಮಾಡಿದ ಪ್ರಸ್ತಾವನೆಗಳು ಭವಿಷ್ಯದಲ್ಲಿ ಲಾಭ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಚಾರದಲ್ಲಿ ವಿವೇಕ ಮತ್ತು ಸಮತೋಲನದ ಅಗತ್ಯವಿದೆ. ಖರ್ಚು ಮಾಡುವ ಮುನ್ನ ಪುನಃ ಪರಾಮರ್ಶೆ ಮಾಡುವುದು ಮುಖ್ಯ. ಆಕಸ್ಮಿಕ ಖರ್ಚುಗಳು ಸಂಭವಿಸಬಹುದು. ವೈದ್ಯಕೀಯ, ಮನೆ ಸಂಬಂಧಿತ ಅಥವಾ ಪರಿಚಿತರ ಸಹಾಯಕ್ಕಾಗಿ ಹಳೆಯ ಸಾಲಗಳ ಬಗ್ಗೆ ಸುಧಾರಿತ ಯೋಜನೆ ರೂಪಿಸಬೇಕು. ಹೊಸ ಹೂಡಿಕೆ ಅಥವಾ ವ್ಯವಹಾರದಲ್ಲಿ ಕಾನೂನುಪೂರಿತ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮುಂದೆ ಹೋಗುವುದು ಉತ್ತಮ. ಅತಿಯಾದ ಆಭರಣ ಅಥವಾ ವಿಲಾಸ ಸಾಮಗ್ರಿಗಳ ಖರೀದಿಯನ್ನು ಹಿಂದೆ ತಳ್ಳುವುದು ಶ್ರೇಯಸ್ಕರ. ಈ ದಿನವು ಖರ್ಚು ಕಡಿಮೆ ಮಾಡಿ ಸುದೀರ್ಘ ಭದ್ರತೆಗೆ ದಾರಿ ಮಾಡಿಕೊಡುವ ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಸಮತೋಲನ ಮತ್ತು ಶಾರೀರಿಕ ಸ್ಥಿತಿಗೆ ಸಮಾನ ಪ್ರಾಮುಖ್ಯತೆಯ ಅಗತ್ಯವಿದೆ. ನಿದ್ರೆ ಸಮರ್ಪಕವಾಗದಿದ್ದರೆ ದೇಹದ ಬಳಲಿಕೆ ಹಾಗೂ ಮನಸ್ಸಿನ ಅಶಾಂತಿ ಹೆಚ್ಚಾಗಬಹುದು. ಚರ್ಮ ಸಂಬಂಧಿತ ಸಮಸ್ಯೆಗಳು, ಗಾತ್ರದ ಮಟ್ಟದಲ್ಲದ ಆಹಾರ ಸೇವನೆ ಅಥವಾ ತೂಕದ ಏರಿಳಿತ ಇಂದು ತೊಂದರೆಯಾಗಬಹುದಾದ ಇಂಗಿತವಿದೆ. ಹಗುರವಾದ ಆಹಾರ ಸೇವಿಸಿ. ಜೀರ್ಣತೆಯ ತೊಂದರೆಗಳಿದ್ದರೆ ಮನೆಮದ್ದು ಅಥವಾ ಆರೈಕೆಗನುಸಾರ ಕ್ರಮವಹಿಸುವುದು ಉತ್ತಮ. ಮನಶಾಂತಿಗಾಗಿ ಇಂದು ನವಪತ್ರ ಪಠಣ, ಧ್ಯಾನ ಅಥವಾ ಭಕ್ತಿಗೀತೆಗಳ ಗಾಯನ ಶ್ರವಣ ಹೆಚ್ಚು ಪ್ರಯೋಜನಕಾರಿ. ಋತು ಪರಿವರ್ತನೆಯ ಪರಿಣಾಮದಿಂದ ಆಗುವ ಅಲರ್ಜಿ ಅಥವಾ ತಂಪು ಸಮಸ್ಯೆಗಳತ್ತ ಗಮನಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳು ಹೆಚ್ಚಿನ ಹತಾಶೆಯನ್ನು ತರುತ್ತವೆ ಅನ್ನಿಸಬಹುದಾದರೂ ನೀವು ತಾಳ್ಮೆಯಿಂದ ಮತ್ತು ಸ್ಪಷ್ಟತೆಯಿಂದ ವರ್ತಿಸಿದರೆ ಎಲ್ಲವೂ ಸರಿಯಬಹುದು. ಪತಿ ಪತ್ನಿಯ ನಡುವೆ ಸಣ್ಣ ವಿಷಯಕ್ಕೆ ಎಡವಟ್ಟಾಗುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಸಂಯಮದಿಂದ ಅದು ದೂರವಾಗಬಹುದು. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭವೂ ಬರುವುದು. ಹಿರಿಯರ ಸಲಹೆ ಪಡೆಯುವುದು ಈ ಸಂದರ್ಭದಲ್ಲಿ ಮಾರ್ಗದರ್ಶಕವಾಗಬಹುದು. ಇಂದು ನಿಮ್ಮ ಮಾತುಗಳಿಂದ ಹೃದಯ ಗೆಲ್ಲುವ ದಿನ. ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಸಾಧಿಸುವ, ದೂರವಾದ ಸಂಬಂಧಗಳನ್ನು ಸಮೀಪಿಸುವ ಅವಕಾಶ ದೊರೆಯಬಹುದು. ವೀಕ್ಷಕರೇ, ಇಂದು ನೀವು ವಿವೇಕ, ಶ್ರದ್ಧೆ ಮತ್ತು ಸಮತೋಲನದ ಮೂಲಕ ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆಯುವ ಅವಕಾಶವಿದೆ. ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಬುಧಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿರಿ. ಬುಧದ ಶಕ್ತಿಯನ್ನು ಸಮಪಾಲಿಸುವುದಕ್ಕಾಗಿ ಇಂದು ಗುಲಾಬಿ ಹೂವು ಅಥವಾ ಚಂದನದ ಉದ್ದೀಪನವನ್ನು ಮನೆಯ ಪೂಜಾ ಕೋಣದಲ್ಲಿ ಬೆಳಗಿಸುವುದು ಶುಭ. ಧ್ಯಾನ ಮಾಡುವ ವೇಳೆ ಗಂಧದ ಧೂಪ ಬಳಸಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ಪ್ರೀತಿಯ, ಸಮತೋಲನದ, ಶಕ್ತಿಯ ಸಂಕೇತ. ಇದು ಶಕ್ತಿಯುತ ಸಮವಸ್ತ್ರತೆ, ನಂಬಿಕೆ ಮತ್ತು ಶ್ರದ್ಧೆಯ ಬೆಳವಣಿಗೆಯ ಸಂಕೇತ. ಇವತ್ತಿನಲ್ಲಿ ಈ ಸಂಖ್ಯೆಯ ಸ್ಪಂದನೆ ನಿಮಗೆ ಹಿತಕರ ಬದಲಾವಣೆ ತರಬಲ್ಲದು. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶಾಂತಿ, ಸಮತೋಲನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ.
ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ನೀಲಿ ಹೂವಿನನ್ನು ಪೂಜೆಯಲ್ಲಿ ಬಳಸುವುದು ಉತ್ತಮ. ಅದು ನಿಮ್ಮ ವಾಕ್ಶಕ್ತಿಗೆ ಸಾತ್ವಿಕ ಸ್ಪಂದನೆ ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಅಪರಾಹ್ನ ಮಧ್ಯರಾತ್ರಿ 2 ಗಂಟೆ. ಈ ಸಮಯವು ಕೆಲಸಗಳಲ್ಲಿ ಸ್ಪಷ್ಟತೆ, ಚುರುಕುತನ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ಮಾಡಿದ ಪ್ರಾರಂಭಗಳು ದೀರ್ಘಕಾಲಿಕ ಯಶಸ್ಸು ತರಬಲ್ಲದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಅಂತಚಿಂತನ ಮತ್ತು ಆಂತರಿಕ ಬಲದ ಮಹತ್ವ ಹೆಚ್ಚಾಗಿರುವ ದಿನ. ಇಡೀ ದಿನವನ್ನು ಆಳವಾದ ಗಮನ, ಭಾವನಾತ್ಮಕ ಶಕ್ತಿ ಹಾಗೂ ತೀಕ್ಷ್ಣ ಬುದ್ಧಿಯೊಂದಿಗೆ ಉಪಯೋಗಿಸಬಹುದಾದ ದಿನವೆಂದು ಗುರು ಹಾಗೂ ಚಂದ್ರನ ಸಂಯೋಗ ಸೂಚಿಸುತ್ತಿದೆ. ನಿಮ್ಮ ಭಾವನೆಗಳು ಅಪರೂಪದವಾಗಿ ತೆರೆದಿಟ್ಟಂತಹ ಸ್ಥಿತಿಗೆ ಬರುತ್ತವೆ, ಆದರೆ ಇದು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಪ್ರದರ್ಶಿಸುವುದಕ್ಕೆ ಸದವಕಾಶ. ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ನಿಮಗೆ ಇವತ್ತು ಹೆಚ್ಚಿರುತ್ತದೆ, ಆದರೆ ತಾಳ್ಮೆ ಇಲ್ಲದ ಮಾತುಗಳು ಸಂಬಂಧಗಳನ್ನು ಹಾನಿಗೊಳಿಸಬಹುದಾದುದರಿಂದ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ, ಇಂದು ನಿಮ್ಮ ಕಾರ್ಯಕ್ಷಮತೆಯನ್ನು ಸ್ಪಷ್ಟವಾಗಿ ತೋರಿಸಬಲ್ಲ ದಿನ. ರಹಸ್ಯ ಕಾರ್ಯಗಳು, ಸಂಶೋಧನೆ, ಚಿಕ್ಕದಾದರೂ ಕೌಶಲ್ಯಪೂರ್ಣ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡುವ ಸಂದರ್ಭ ಬಂದರೆ ಆತ್ಮವಿಶ್ವಾಸದಿಂದ, ಆದರೆ ಗೌರವಪೂರ್ಣವಾಗಿ ವರ್ತಿಸಿ. ಪದೋನ್ನತಿ ಅಥವಾ ಹೊಸ ಹೊಣೆಗಾರಿಕೆಗೆ ನಾಮನಿರ್ದೇಶನೆ ನಡೆಯಬಹುದು. ನಿಮ್ಮ ತೀರ್ಮಾನ ಶಕ್ತಿಯನ್ನು ಪರೀಕ್ಷಿಸುವ ಸಂದರ್ಭ ಬರುತ್ತದೆ. ಇತ್ತೀಚೆಗೆ ಪ್ರಾರಂಭಿಸಿದ ಯೋಜನೆಗೆ ಇಂದು ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ. ವೃತ್ತಿಪರರಿಗಾಗಿ ಇಂದು ಒಬ್ಬರಿಗೂ ಹೇಳದೆ ಕಾರ್ಯ ಪೂರ್ಣಗೊಳಿಸುವ ಶಕ್ತಿ ಹೆಚ್ಚಿರುತ್ತದೆ. ಬಹಿರಂಗ ಮಾಡದ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಇಂದು ನಿಮ್ಮ ಒಳಜ್ಞಾನದಿಂದ ಕೂಡಿದ ಹೂಡಿಕೆಗಳು ಲಾಭದಾಯಕವಾಗಬಹುದು. ಮಿತವ್ಯಯ ಮತ್ತು ಸಂಗ್ರಹ ನೀತಿಯು ನಿಮಗೆ ಭದ್ರತೆ ನೀಡಲಿದೆ. ಯಾವುದೇ ಹೊಸ ಖರೀದಿಗೆ ಮುನ್ನ ಪೂರ್ಣ ಪರಿಶೀಲನೆ ಮಾಡುವುದು ಅತ್ಯಂತ ಅಗತ್ಯ. ಪಿತೃ ಅಥವಾ ಹಿರಿಯರಿಂದ ಹಣಕಾಸು ಸಹಾಯ ದೊರೆಯಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿಸುವ ಉತ್ತಮ ಸಮಯವಿದು. ಇತ್ತೀಚೆಗೆ ಮಾಡಿರುವ ಹೂಡಿಕೆಗಳು ಮೊದಲ ಫಲವನ್ನು ನೀಡುವ ಸೂಚನೆ ಇದೆ. ಆದಾಯ ಹೆಚ್ಚಿಸಲು ಹೊಸ ಮಾರ್ಗಗಳ ಬಗ್ಗೆ ಯೋಚಿಸಿ, ಆದರೆ ತುರ್ತು ನಿರ್ಧಾರಗಳನ್ನು ತಡೆಹಿಡಿಯಿರಿ. ಇಂದು ಹಣ ಉಳಿಸುವುದು ಹಣ ಸಂಪಾದಿಸುವಂತೆ ಪರಿಗಣಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡ, ನಿದ್ರೆ ಕೊರತೆ ಮತ್ತು ಭಾವನಾತ್ಮಕ ಅಸ್ಥಿರತೆ ಇಂದಿನ ಪ್ರಮುಖ ಲಕ್ಷಣವಾಗಬಹುದು. ಈ ರಾಶಿಯವರು ಆಂತರಿಕವಾಗಿ ತೀವ್ರತೆಯಿಂದ ಪ್ರತಿಕ್ರಿಯಿಸುವ ಶೈಲಿಯವರಾಗಿದ್ದರಿಂದ ಇಂದು ಹೆಚ್ಚು ವಿಶ್ರಾಂತಿ ಮತ್ತು ಧ್ಯಾನ ಅಗತ್ಯ. ಹೃದಯ ಸಂಬಂಧಿ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳಿಗೆ ಎಚ್ಚರಿಕೆಯಾಗಿರಿ. ಶರೀರವನ್ನು ಶುದ್ಧೀಕರಿಸುವ ಆಹಾರ ಸೇವನೆ, ತುಳಸಿ ಜಲ, ಹಸಿರು ಸೌತೆಕಾಯಿ ಪಾನ ಮತ್ತಿತರ ಸಾತ್ವಿಕ ಆಹಾರ ಸೇವನೆಯಿಂದ ಶ್ರೇಷ್ಠ ಪರಿಣಾಮ ದೊರೆಯಬಹುದು. ಇಂದು ವ್ಯಾಯಾಮ ಮಾಡುವುದು ಮಾತ್ರವಲ್ಲದೆ ಮನಸ್ಸಿಗೆ ಶಾಂತಿ ತರುವ ಚಟುವಟಿಕೆ, ಪಠಣ, ಧ್ಯಾನ, ಪ್ರಾರ್ಥನೆ ಮುಂತಾದವುಗಳಲ್ಲಿ ತೊಡಗುವುದು ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳು ಹೆಚ್ಚು ಅರ್ಥಪೂರ್ಣವಾಗಿರುವ ದಿನ. ಆದರೆ ಇಳಿಜಾರಿನ ಭಾವನೆಗಳು ಸಂಬಂಧಗಳಲ್ಲಿ ಆಳವಾದ ಪ್ರಶ್ನೆಗಳನ್ನು ಎಬ್ಬಿಸಬಹುದಾದ ದಿನವಿದು. ನಿಮ್ಮ ಮಾತುಗಳು ಹೆಚ್ಚು ಪರಿಣಾಮಕಾರಿ ಆಗಬಹುದರಿಂದ ಅವುಗಳಲ್ಲಿ ಜಾಣ್ಮೆ ಬೇಕು. ಪರಸ್ಪರ ಅಭಿಪ್ರಾಯ ಭಿನ್ನತೆಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಸಂಬಂಧಗಳನ್ನು ಬಲಗೊಳಿಸಲು ನೀವು ಬದಲಾವಣೆಗೆ ಮುನ್ನಡೆ ತೋರಿಸಿದರೆ ಅದು ಉತ್ತಮ ಫಲ ನೀಡುತ್ತದೆ. ವಿಶೇಷವಾಗಿ ಪತಿ ಪತ್ನಿಗಳ ನಡುವೆ ಇವತ್ತಿನ ಇಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಮ್ಯೂಚುವಲ್ ಟ್ರಸ್ಟ್. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸಿ. ಸಂಸಾರದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಇಂದು ನಿಮ್ಮ ಪಾತ್ರ ಮುಖ್ಯವಾಗಿದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮಚೈತನ್ಯವನ್ನು ಶಕ್ತಿಯಾಗಿ ಉತ್ತೇಜಿಸಲು ಓಂ ಕೇಂ ಕೇತವೇ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಭ್ರಮೆ, ಕಳೆವು ಹಾಗೂ ಅನಿರೀಕ್ಷಿತ ಭಾವನೆಗಳನ್ನು ಶಮನಿಸುತ್ತದೆ. ಶನಿ ಗ್ರಹದ ಪಾರ್ಶ್ವದೃಷ್ಟಿಯ ಕಾರಣದಿಂದಾಗಿ ಶ್ರದ್ಧೆಯಿಂದ ಕಾಳಪ್ಪ ಹಣ್ಣನ್ನು ದಾನ ಮಾಡುವುದು ಅಥವಾ ಕಪ್ಪು ಉದ್ದು ದಾನ ಮಾಡುವುದು ಉತ್ತಮ ಫಲ ನೀಡಬಲ್ಲದು. ಪವಿತ್ರತೆಯೊಂದಿಗೆ ತೀರ್ಥ ಸ್ನಾನ ಅಥವಾ ತಂಪಾದ ನೀರಿನಿಂದ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿದರೆ ನೆಮ್ಮದಿ ದೊರೆಯಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ವೃಶ್ಚಿಕ ರಾಶಿಗೆ ಬಲ, ಸಂಕಲ್ಪ ಮತ್ತು ಅಂತಃ ಪ್ರೇರಣೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯು ನಿಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆತ್ಮವಿಶ್ವಾಸ ತುಂಬಬಲ್ಲದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಉತ್ಸಾಹ, ತೀವ್ರತೆ ಮತ್ತು ಶಕ್ತಿ ಮೂಡಿಸುವ ಬಣ್ಣ. ಈ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಈ ಬಣ್ಣದ ಹೂವುಗಳನ್ನು ಪೂಜೆಗೆ ಬಳಸುವುದು ಇಂದಿನ ನಿಮಿತ್ತದಲ್ಲಿ ಹಿತಕರ. ಶುಭ ಸಮಯ
ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:45 ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟತೆಯಿಂದ ಕೂಡಿರುತ್ತವೆ. ವಿಶೇಷವಾಗಿ ವ್ಯವಹಾರ, ಆರ್ಥಿಕ ಅಥವಾ ಕುಟುಂಬ ಸಂಬಂಧಿತ ಚಟುವಟಿಕೆಗಳಿಗೆ ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರಿಗೆ ಮನಸ್ಸಿನಲ್ಲಿ ನಂಬಿಕೆ, ದಿಟ್ಟತನ ಮತ್ತು ಉದಾರ ವೃತ್ತಿಯ ಬೆಳಕು ಬೀರುವ ದಿನವಾಗಿದೆ. ಗುರು ಮತ್ತು ಶನಿವಾರದ ಸಂಯೋಗದಿಂದಾಗಿ ನಿಮ್ಮ ಕಾರ್ಯಗಳಲ್ಲಿ ತಾಳ್ಮೆ ಹಾಗೂ ದೃಢ ನಿಲುವಿನ ಅಗತ್ಯವಿದೆ. ನಿಮ್ಮ ಆತ್ಮವಿಶ್ವಾಸ ಇಂದು ನಿಮ್ಮನ್ನು ಸಕಾರಾತ್ಮಕವಾಗಿ ಮುನ್ನಡೆಸುತ್ತದೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದ ಗೊಂದಲಗಳಿಗೆ ಸ್ಪಷ್ಟತೆಯ ದಾರಿ ಕಾಣುವುದು. ನಿಮ್ಮ ಕಲ್ಪನೆ ಶಕ್ತಿ ಹಾಗೂ ದೃಷ್ಟಿಕೋನದಿಂದ ಇಂದು ನೀವು ಗಂಭೀರ ವಿಷಯಗಳಿಗೂ ಸುಲಭವಾಗಿ ಪರಿಹಾರ ಕಂಡುಹಿಡಿಯಬಲ್ಲಿರಿ. ಹೊಸದನ್ನು ಕಲಿಯುವ ಉತ್ಸುಕತೆ ಹೆಚ್ಚಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಇಂದು ಹೊಸ ಅವಕಾಶಗಳು, ಮಹತ್ವಪೂರ್ಣ ಭೇಟಿಗಳು ಅಥವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ದಿನವಾಗಿದೆ. ನಿಮ್ಮ ಮಾತು ಹಾಗೂ ಬುದ್ಧಿವಂತಿಕೆ ಇವತ್ತು ನಿಮಗೆ ವಿಶೇಷ ಲಾಭ ತಂದುಕೊಡಬಲ್ಲದು. ವಿದೇಶ ಸಂಪರ್ಕ, ಹೊಸ ವ್ಯಾಪಾರದ ಸ್ಟಾರ್ಟ್ಅಪ್ ಅಥವಾ ಹೊಸ ಗ್ರಾಹಕರೊಂದಿಗೆ ಒಪ್ಪಂದಗಳು ನಡೆಯುವ ಸೂಚನೆ ಇದೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆ ಅಥವಾ ಮಾರ್ಗದರ್ಶನ ದೊರೆಯಬಹುದು. ಹಾಗೆಯೇ ಕೆಲವರಿಗೆ ತಾತ್ಕಾಲಿಕ ವಿದೇಶ ಪ್ರವಾಸ ಅಥವಾ ಅಧಿಕಾರ ವರ್ಗಾವಣೆ ಸಂಭವಿಸಬಹುದು. ಇಂದು ತಂಡದಲ್ಲಿ ಕೆಲಸ ಮಾಡುವವರಾಗಿದ್ದರೆ ನಿಮ್ಮ ನಾಯಕತ್ವ ಗುಣಗಳು ಸಹೋದ್ಯೋಗಿಗಳ ಮೇಲೆ ಪ್ರಭಾವ ಬೀರಬಹುದು. ಆದರೆ ಶಬ್ದಗಳನ್ನು ಆರಿಸಿಕೊಳ್ಳುವ ಬುದ್ಧಿಮತ್ತೆ ಅಗತ್ಯ. ಮಾತಿನಲ್ಲಿ ಸ್ಫೋಟಕತೆಯನ್ನು ಕಡಿಮೆ ಮಾಡಿ ಶಾಂತಿಯುತ ಮಾತುಗಳನ್ನು ಬಳಸಿದರೆ ಹೆಚ್ಚು ಯಶಸ್ಸು ದೊರೆಯುವುದು ಖಚಿತ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸು ಟುಡೇ ಈಸ್ ಮೋಸ್ಟ್ಲಿ ಸ್ಟಡಿ. ಆದಾಯ ಇದ್ದರೂ ಅದನ್ನು ಹಿಡಿತದಿಂದ ಉಪಯೋಗಿಸಬೇಕಾದ ದಿನವಿದು. ಹೊಸ ಯೋಜನೆ ಅಥವಾ ಹೂಡಿಕೆ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಅದರ ಪೂರ್ವ ತಯಾರಿ ಹಾಗೂ ಮಾಹಿತಿ ಸಂಗ್ರಹಕ್ಕೆ ಉತ್ತಮ ಸಮಯ. ಹಿರಿಯರಿಂದ ಅಥವಾ ಆಪ್ತ ಸಂಬಂಧಿಕರಿಂದ ಹಣಕಾಸು ಸಹಾಯ ಅಥವಾ ಮೌಲ್ಯಯುತ ಸಲಹೆ ದೊರೆಯಬಹುದು. ಆಸ್ತಿ ಖರೀದಿ, ಮಾರುಕಟ್ಟೆ ಕುರಿತು ಚರ್ಚೆಗಳು ನಡೆಯಬಹುದು. ಎಚ್ಚರಿಕೆ ಇಲ್ಲದೆ ಹಣ ಖರ್ಚು ಮಾಡಿದರೆ ನಂತರ ದುಃಖವಾಗಬಹುದು. ಸಾಂಸ್ಕೃತಿಕ, ಧಾರ್ಮಿಕ ಅಥವಾ ಸಮಾಜ ಸೇವಾ ಕ್ಷೇತ್ರಗಳಿಗೆ ದಾನ ಅಥವಾ ಸಹಾಯ ನೀಡಿದರೆ ಅದರಿಂದ ಆತ್ಮತೃಪ್ತಿ ಜೊತೆಗೆ ಪುಣ್ಯಲಾಭವೂ ಸಿಗಲಿದೆ. ಹಣದ ಹರಿವನ್ನು ನಿಯಂತ್ರಿಸಿ, ಹೊರಚಲವನ್ನು ತಗ್ಗಿಸಿ, ಉಳಿತಾಯದ ಕಡೆ ಗಮನ ಹರಿಸಿದರೆ ಭವಿಷ್ಯದಲ್ಲಿ ಸಶಕ್ತ ಆರ್ಥಿಕ ಸ್ಥಿತಿ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶಕ್ತಿಯೇ ಮನಃಶಕ್ತಿ ಎಂಬ ಮಾತಿಗೆ ಇಂದು ನೀವು ಸಾಕ್ಷಿಯಾಗುವಿರಿ. ಆದರೆ ನಿಮಗೆ ಎದೆಯ ಒಳಗೆ ತೀವ್ರ ಭಾವನೆಗಳ ಅಲೆಗಳಾಗುವ ಸಾಧ್ಯತೆ ಇದೆ. ಆಹಾರ ಕ್ರಮ ನಿಯಮಿತವಾಗಿರಲಿ. ಹೊಟ್ಟೆ ತೊಂದರೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಉದ್ಭವಿಸಬಹುದು. ಪ್ರಕೃತಿಯ ಬಳಿಯಲ್ಲಿ ಇರುವುದರಿಂದ ಶರೀರ ಮತ್ತು ಮನಸ್ಸಿಗೆ ಶಾಂತಿ ಸಿಗಲಿದೆ. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಕೆಲ ಸಮಯ ಕಳೆದರೆ ವಿಟಮಿನ್ ಡಿ ಶೋಷಣೆಯೂ ಆಗುತ್ತದೆ ಮತ್ತು ಮನಸ್ಸಿಗೂ ಹಸಿವಾದ ಉತ್ಸಾಹ ಬರುವ ಸಾಧ್ಯತೆ ಇದೆ. ಇಂದು ಹಸಿರು ಶಾಕಾಹಾರ, ಜೀರ್ಣವಾಗುವ ಆಹಾರ ಸೇವಿಸಿ. ಉರಿಯುವಿಕೆ ಅಥವಾ ಉಪ್ಪು ಹೆಚ್ಚಿದ ಆಹಾರದಿಂದ ದೂರವಿರಿ. ಧ್ಯಾನ, ಪ್ರಾಣಾಯಾಮ ಅಥವಾ ಜಪದಿಂದ ದೇಹ ಮನಸ್ಸಿಗೆ ಸಮತೋಲನ ಉಂಟಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದವರ ಜೊತೆಗಿನ ಸಂಬಂಧಗಳಲ್ಲಿ ಭದ್ರತೆ ಮತ್ತು ಭರವಸೆ ಹೆಚ್ಚಾಗಬಹುದು. ಪತ್ನಿ ಅಥವಾ ಪತಿಗೆ ನೀವು ಸೂಚಿಸಿದ ಸಣ್ಣ ಸಹಾಯವು ಅವರ ಹೃದಯಕ್ಕೆ ಮುಟ್ಟಬಹುದು. ಮಕ್ಕಳ ಪ್ರಗತಿಯನ್ನು ನೋಡಿ ಸಂತೋಷವಾಗಬಹುದು. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಂವಾದ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗಳಿಗೆ ಕಿವಿಗೊಡಿದರೆ ಗೊಂದಲಗಳಿಂದ ದೂರವಿರಬಹುದು. ಆದರೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಗರಿಷ್ಠವಾದರೂ ಮಾತನಾಡುವ ವಿಧಾನವನ್ನು ಮೃದುವಾಗಿ ಬಳಸುವುದು ಉತ್ತಮ. ಕುಟುಂಬದೊಂದಿಗೆ ಬಡಿದಿರುವ ವಿಷಯಗಳಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿದರೆ ಏಕಮನವಾಗುವ ಸಾಧ್ಯತೆ ಇದೆ. ಇಂದು ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಹಿರಿಯರ ಆಶೀರ್ವಾದವು ಎಲ್ಲ ರೀತಿಯ ಪ್ರಗತಿಗೆ ಬೆನ್ನು ತುಂಬುವುದಾಗಿದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಒಳಚೈತನ್ಯವನ್ನು ಉತ್ತೇಜಿಸಲು ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 39 ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿಗೆ ಉತ್ತೇಜನೆ ನೀಡುತ್ತದೆ ಮತ್ತು ಗುರುಗ್ರಹದ ಶಕ್ತಿಯನ್ನು ಉಂಟುಮಾಡುತ್ತದೆ. ಗುರುವಿಗೆ ಸಂಬಂಧಿಸಿದ ಬಾಳೆಹಣ್ಣು ಅಥವಾ ಬಾಳೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡಿದರೆ ಪವಿತ್ರ ಶಕ್ತಿಯ ಅನುಭವವಾಗಬಹುದು. ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವಿನ ಪೂಜೆ ಶ್ರೇಷ್ಠ ಫಲ ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಧನು ರಾಶಿಗೆ ಗುರಿಯತ್ತ ಮುನ್ನಡೆಯುವ ಶಕ್ತಿ, ತಾಳ್ಮೆ ಮತ್ತು ಗುರುಬಲದ ಸಂಕೇತ. ಇವತ್ತು ಈ ಸಂಖ್ಯೆಯ ಪ್ರಭಾವದಿಂದ ಶ್ರೇಷ್ಠ ನಿರ್ಧಾರಗಳು ಸಾಧ್ಯವಾಗಲಿವೆ. ಅದೃಷ್ಟದ ಬಣ್ಣ ಗೋಧಿ ಬಣ್ಣ. ಈ ಬಣ್ಣ ಗುರುಬಲ, ಪವಿತ್ರತೆ ಮತ್ತು ಪ್ರಜ್ಞೆಯ ಸಂಕೇತ.
ಈ ಬಣ್ಣವನ್ನು ಇಂದು ಧರಿಸುವುದು ಅಥವಾ ಪೂಜೆಯಲ್ಲಿ ಬಳಸುವುದು ಉತ್ತಮ ಶಕ್ತಿಯನ್ನು ಸೆಳೆಯಲಿದೆ. ಶುಭ ಸಮಯ ಬೆಳಗ್ಗೆ 9:30ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯವು ಹೊಸ ಕಾರ್ಯ ಪ್ರಾರಂಭಿಸಲು, ಮಾತುಕತೆ ನಡೆಸಲು, ಆರ್ಥಿಕ ನಿರ್ಧಾರಗಳಿಗಾಗಿ ಹಾಗೂ ದೇವಾರಾಧನೆಗೆ ಅತ್ಯಂತ ಅನುಕೂಲವಾಗಿದೆ. ಈ ಸಮಯದಲ್ಲಿ ಕರ್ಮದ ಫಲ ಶಕ್ತಿಶಾಲಿಯಾಗಿ ವ್ಯಕ್ತವಾಗುವುದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರಿಗೆ ಗಂಭೀರ ಚಿಂತನೆ, ನಿರ್ಧಾರದ ಸ್ಪಷ್ಟತೆ ಹಾಗೂ ಕಾರ್ಯನಿಷ್ಠೆಯ ಶಕ್ತಿಯು ಒದಗುವ ದಿನವಾಗಿದೆ. ಚಂದ್ರನ ಪ್ರಭಾವ, ಶನಿಯ ದೃಷ್ಟಿ ಮತ್ತು ಬುದ್ಧ ಗುರುವಿನ ಯೋಗದಿಂದಾಗಿ ನಿಮ್ಮ ಕೆಲಸಗಳು ತಾಳ್ಮೆಯಿಂದ ಮುನ್ನಡೆಸಿದರೆ ಉತ್ತಮ ಫಲಿತಾಂಶಗಳು ದೊರೆಯಲಿವೆ. ಇದೊಂದು ಅಂತಚಿಂತನೆಯ ದಿನವಾಗಿದ್ದು, ನಿಮ್ಮೊಳಗಿನ ಶಕ್ತಿ, ದುರದೃಷ್ಟದ ಬದಲಾವಣೆ ಮತ್ತು ಆತ್ಮಬಲದ ಪುನರಾವೇಶಕ್ಕೆ ಅವಕಾಶ ಕಲ್ಪಿಸಬಹುದು. ಇಂದು ನೀವು ಮಾಡುವ ನಿರ್ಧಾರಗಳು ಭವಿಷ್ಯದ ದಿಕ್ಕು ತೋರಿಸಬಲ್ಲವು. ಮತ್ತೆ ವೀಕ್ಷಕರೇ, ಕೆಲಸದ ಕ್ಷೇತ್ರದಲ್ಲಿ ಇವತ್ತು ವೃತ್ತಿ ಜೀವನದಲ್ಲಿ ನೀವು ಹೆಜ್ಜೆಗೆ ಯೋಜನೆಯೊಂದಿಗೆ ಸಾಗಬೇಕಾದ ದಿನವಿದು. ಹೊಸ ಜವಾಬ್ದಾರಿ ಅಥವಾ ಯೋಜನೆ ನಿಮಗೆ ನೀಡಬಹುದಾದ ಸಾಧ್ಯತೆ ಇದೆ. ಇದನ್ನು ನಿಮ್ಮ ಶ್ರದ್ಧೆ, ಪರಿಶ್ರಮ ಹಾಗೂ ಸಮಯ ನಿರ್ವಹಣೆಯಿಂದ ಯಶಸ್ವಿಯಾಗಿ ಪೂರೈಸಬಲ್ಲಿರಿ. ಬೋಧನೆ, ಶಾಸನ, ಸಂಘಟನೆ, ನಿರ್ವಹಣಾ ವಿಭಾಗಗಳಲ್ಲಿರುವವರಿಗೆ ಪ್ರಭಾವ ಬೆಳೆಯಲಿದೆ. ನಿಮ್ಮ ನಿರ್ಧಾರಗಳು ಹೆಚ್ಚು ಪ್ರಾಮಾಣಿಕವಾಗಿರಬೇಕು. ಮೇಲಧಿಕಾರಿಗಳು ನಿಮ್ಮ ಶಿಸ್ತನ್ನು ಗುರುತಿಸುವರು. ಸರ್ಕಾರಿ ವೃತ್ತಿಯಲ್ಲಿ ಕಾರ್ಯನಿಷ್ಠೆ ಶ್ಲಾಘನೀಯವಾಗಬಹುದು. ಆದಾಗ್ಯೂ ಸಹೋದ್ಯೋಗಿಗಳ ಸಹಕಾರ ಸಂಪೂರ್ಣ ಇರದಿರುವ ಸಾಧ್ಯತೆ ಇರುವುದರಿಂದ ಬೇರೆಯವರನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಮನಸ್ಥಿತಿ ಅವಶ್ಯ. ಸಹಕಾರ ಬೇಕಾದರೆ ಸವಿನಯವಾಗಿ ಮನವಿ ಮಾಡಿದರೆ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಹಣಕಾಸಿನ ಚಲನವಲನಗಳು ಯೋಚನೆಯಿಂದ ನಿರ್ವಹಿಸುವಂತಿವೆ. ಅಪ್ರತೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಹೂಡಿಕೆ ಅಥವಾ ಸಾಲದ ನಿರ್ಧಾರದಲ್ಲಿ ತಾಳ್ಮೆಯಿಂದ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಮುಂದುವರಿಯಿರಿ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿರುವವರು ಇಂದಿನ ದಿನದಲ್ಲಿ ಕೆಲವು ನಿರ್ಧಾರಾತ್ಮಕ ಬೆಳವಣಿಗೆಗಳನ್ನು ಎದುರಿಸಬಹುದು. ಗೃಹ ನವೀಕರಣ, ವಾಹನ ಖರೀದಿ ಅಥವಾ ಆಸ್ತಿ ಬದಲಾವಣೆ ಕುರಿತ ವಿಚಾರಗಳು ಚರ್ಚೆಯಲ್ಲಿರುವ ಸಾಧ್ಯತೆ ಇದೆ. ನಿಮ್ಮ ಹಣವನ್ನು ಜವಾಬ್ದಾರಿಯಿಂದ ಉಪಯೋಗಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿಗೆ ಮುಂದಿನ ತಿಂಗಳಲ್ಲಿ ಬಲ ಸಿಗಲಿದೆ. ದಾನಧರ್ಮ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ನಿಧಾನವಾದ ಸಹಾಯ ಮಾಡಿದರೆ ಆತ್ಮತೃಪ್ತಿಯೊಂದಿಗೆ ಪುಣ್ಯ ಲಾಭವೂ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಶರೀರಕ್ಕೆ ವಿಶ್ರಾಂತಿ ಅಗತ್ಯವಿದೆ. ನೀರಸತೆ ಅಥವಾ ಕಡಿಮೆ ಉತ್ಸಾಹದಿಂದ ದಿನ ಶುರುವಾಗಬಹುದು. ಸಂಯಮಿತ ಆಹಾರ, ಪ್ರಾಕೃತಿಕ ವಾತಾವರಣದಲ್ಲಿ ಕೆಲ ಹೊತ್ತು ಕಳೆಯುವುದು ಆರೋಗ್ಯ ಸುಧಾರಣೆಗೆ ಸಹಾಯಕವಾಗಲಿದೆ. ಮಧ್ಯಾಹ್ನದ ನಂತರ ಪುನಃ ಶಕ್ತಿಯ ಲಹರಿ ಕಂಡುಬರುವ ಸಾಧ್ಯತೆ ಇದೆ. ಎದೆ, ಹೃದಯ, ಮೂತ್ರಪಿಂಡ, ಮೂಳೆ ಸಂಬಂಧಿತ ಸಮಸ್ಯೆಗಳಿದ್ದವರಿಗೆ ಇಂದಿನ ದಿನದೃಷ್ಟಿಯಿಂದ ಗಮನವಿರಲಿ. ಹಾಲು, ಕಾಳು ಮೆಣಸು ಮತ್ತು ಹಸಿರು ತರಕಾರಿಗಳ ಸೇವನೆಯಿಂದ ಶಕ್ತಿಯು ಹೆಚ್ಚಬಹುದು. ಅಲಸತನ, ನಿದ್ರಾಹೀನತೆ, ಆಂತರಿಕ ಉದ್ವೇಗಗಳಿರುವವರು ಬೆಳಿಗ್ಗೆ ಜಪ ಅಥವಾ ಪ್ರಾಣಾಯಾಮದ ಸಹಾಯದಿಂದ ಮನಸ್ಸಿಗೆ ಶಾಂತಿ ತರಬಹುದು. ಬಿಸಿಲಿಗೆ ಹೆಚ್ಚು ತಲೆ ಕೊಡದಿರಲು ಹೊರಟಾಗ ತಲೆ ಮುಚ್ಚಿಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಪಟಲದಲ್ಲಿ ಇವತ್ತು ಮಕರ ರಾಶಿಯವರು ಕುಟುಂಬದ ಹಿತಚಿಂತನೆಗೆ ಹೆಚ್ಚು ಒತ್ತು ನೀಡುವ ದಿನವಿದು. ಹಿರಿಯರ ಸಲಹೆ, ಕುಟುಂಬದ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ಗೌರವ ನೀಡುವುದು ಸಂಬಂಧ ಬಲಪಡಿಸುತ್ತದೆ. ತಂದೆ ಅಥವಾ ಕಕ್ಕನ ಜತೆ ಮಾತುಕತೆ ಹೆಚ್ಚು ಸ್ಪಷ್ಟತೆ ತರುತ್ತದೆ. ವಿವಾಹಿತರಿಗೆ ಇಂದು ಬಂಧುವರ್ಗದವರ ಜೊತೆಗೆ ಸಂಭಾಷಣೆಗಳು ನಡೆಯಬಹುದು. ಕೆಲವು ಬೇರೆ ಮನಸ್ಸುಗಳು ಗೊಂದಲ ಉಂಟು ಮಾಡಬಹುದಾದರೂ ತಾಳ್ಮೆಯಿಂದ ಉತ್ತರಿಸಿದರೆ ಎಲ್ಲವೂ ಸರಿಯಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಗತಿ ಬಗ್ಗೆ ಸಂತೋಷದ ಸುದ್ದಿ ಬರುತ್ತದೆ ಎಂಬ ನಿರೀಕ್ಷೆ ಇದೆ. ಅಪರಿಚಿತ ಅಥವಾ ದೂರದ ಸಂಬಂಧಿಕರಿಂದ ಸಹಾಯವೋ ಉಪಕಾರವೋ ಆಗಬಹುದೆಂಬ ಚಿಹ್ನೆ ಇದೆ. ಆದರೆ ಮನೆಯೊಳಗಿನ ಅಸಹಜ ಮೌನ ಅಥವಾ ತಪ್ಪು ಅರ್ಥೈಸಿಕೆಗಳಿಂದ ಬದಲಾಗುವ ಸ್ಥಿತಿಗಳಿಗೆ ಎಚ್ಚರವಾಗಿರಿ. ಸಂಬಂಧಗಳಲ್ಲಿ ಸೌಹಾರ್ದತೆ, ಸಹಾನುಭೂತಿ ಹಾಗೂ ಶ್ರದ್ಧೆ ಇಂದಿನ ಶಕ್ತಿ ಕೇಂದ್ರವಾಗಿರಬೇಕು. ವೀಕ್ಷಕರೇ, ನೀವು ಈ ದಿನದ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಓಂ ನಮಃ ಶನಯೇ ಛಾಯಾಪುತ್ರಾಯ ನಮಃ ಎಂಬ ಮಂತ್ರವನ್ನು 39 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಶನಿಗೆ ಸಂಬಂಧಿಸಿದ ಪೂಜಾ ವಿಧಾನಗಳು ನಿಮ್ಮಲ್ಲಿ ಶ್ರದ್ಧೆ ಹಾಗೂ ಶಕ್ತಿಯನ್ನು ಉಂಟುಮಾಡುತ್ತವೆ. ನೀವು ಶನಿವಾರದ ಹಬ್ಬದ ಅಂಗವಾಗಿ ಕಪ್ಪು ಒದ್ದಿನ ದಾಳಿ ಅಥವಾ ಕಪ್ಪು ಹಣ್ಣುಗಳನ್ನು ದಾನ ಮಾಡಿದರೆ ಶನಿಬಲ ಸಿಗಬಹುದು. ಶನಿವಾರವನ್ನು ನೆನಪಿಸುತ್ತಾ ಹಿಂದೆ ಒಂದು ಹಸಿರು ಗಿಡ ನೆಟ್ಟು ಜೀವರಕ್ಷಣೆ ಮಾಡಿದರೆ ಅದು ನಿಮ್ಮ ಪುಣ್ಯಶಕ್ತಿಗೆ ಶ್ರೇಷ್ಠ ಬುನಾದಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಪಠ್ಯತೆ, ಪರಿಶ್ರಮ ಹಾಗೂ ಸ್ಥಿರತೆಯ ಭಾವನೆ ಉಚ್ಚ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಶ್ರಮ ಫಲಪ್ರದವಾಗುವ ಸೂಚನೆ ಇದೆ.
ಅದೃಷ್ಟದ ಬಣ್ಣ ಕಂದು ಬಣ್ಣ. ಈ ಬಣ್ಣ ಧೈರ್ಯ, ಭದ್ರತೆ ಮತ್ತು ಶ್ರಮದ ಪ್ರತೀಕವಾಗಿದೆ. ಈ ಬಣ್ಣದ ಬಟ್ಟೆ ಅಥವಾ ಹೂವಿನ ಬಳಕೆ ಇಂದಿನ ದೈವಿಕ ಶಕ್ತಿಗೆ ಕಾರಣವಾಗಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಸಂಜೆ 6:50 ಈ ಸಮಯದಲ್ಲಿ ನಡೆಸುವ ಮಾತುಕತೆಗಳು, ಶುಭ ಕಾರ್ಯ ಪ್ರಾರಂಭಗಳು, ಅರ್ಜಿಗಳನ್ನು ಸಲ್ಲಿಸುವ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಇವೆ. ದೇವಾಲಯಕ್ಕೆ ಭೇಟಿ ನೀಡುವ ಸಮಯವಾಗಿ ಪರಿಗಣಿಸಿದರೆ ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ವಿಶಿಷ್ಟ ಚಿಂತನೆ, ವಿಶ್ಲೇಷಣಾ ಶಕ್ತಿ ಮತ್ತು ಕ್ರಿಯಾತ್ಮಕ ತೀರ್ಮಾನಗಳ ಮೂಲಕ ಮುನ್ನಡೆಯುವ ದಿನ. ನಿಮ್ಮ ಮನಸ್ಸು ತೀವ್ರವಾದ ವಿಚಾರ ಚೇತನೆಯಲ್ಲಿ ತೊಡಗಿರುವುದರಿಂದ ಹೊಸ ಯೋಜನೆಗಳು ಮೂಡಿಬರುವ ಸಾಧ್ಯತೆಗಳಿವೆ. ನಿಮ್ಮ ವ್ಯಕ್ತಿತ್ವವು ಇಂದು ಹೆಚ್ಚು ಧೈರ್ಯವಂತ ಹಾಗೂ ಪ್ರಭಾವಶಾಲಿಯಾಗಿ ತೋರುವುದರಿಂದ ಸುತ್ತಲಿನವರು ನಿಮ್ಮ ಮೇಲೂ ಹೆಚ್ಚು ಅವಲಂಬಿತರಾಗಿ ಕಾಣಬಹುದು. ಈ ದಿನ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಕುಟುಂಬ ಸದಸ್ಯರೊಂದಿಗೆ ಚರ್ಚೆಗಳು ಗಂಭೀರ ತಾಣಕ್ಕೆ ತಲುಪಬಹುದು. ಆದ್ದರಿಂದ ನಿಖರವಾದ ಹಾಗೂ ಯುಕ್ತಿಯುಕ್ತ ಮಾತುಗಳ ಅಗತ್ಯವಿದೆ. ಯಾವ ವಿಚಾರದಲ್ಲಿಯೂ ತೀರ್ಮಾನಕ್ಕೆ ಬರುವ ಮೊದಲು ಆತುರವಿಲ್ಲದೆ ತಾಳ್ಮೆಯಿಂದ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಮುಂದಾಗುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಕ್ರಿಯಾತ್ಮಕ ಬೆಳವಣಿಗೆಗಳ ಸಂಭವವಿದೆ. ಪ್ರಸ್ತುತ ಕಾರ್ಯಗಳಲ್ಲಿ ನೀವು ತೋರಿಸುವ ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯು ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಬಹುದು. ನಿಮ್ಮಿಂದ ನಿರೀಕ್ಷೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ ಮತ್ತು ಅದನ್ನು ನೀವು ಯಶಸ್ವಿಯಾಗಿ ಪೂರೈಸಲಿದ್ದೀರಿ. ವೃತ್ತಿ ಬದಲಾವಣೆ ಅಥವಾ ಹೊಸ ಕೆಲಸದ ಹುಡುಕಾಟದಲ್ಲಿರುವವರು ಇಂದು ಒಬ್ಬ ಅಥವಾ ಇಬ್ಬರಿಂದ ಸಹಾಯ ಅಥವಾ ಸೂಚನೆಗಳನ್ನು ಪಡೆಯಬಹುದು. ಬುಧವಾರದ ಬುಧ ಗ್ರಹದ ಪ್ರಭಾವವು ನಿಮ್ಮ ಸಂಪರ್ಕ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ. ವ್ಯಾಪಾರಸ್ಥರಿಗೆ ಇಂದು ಹೊಸ ಸಮರಸತೆ, ಗುತ್ತಿಗೆ ಅಥವಾ ಪಾಲುದಾರಿಕೆ ಕುರಿತಾಗಿ ಮಹತ್ವದ ನಿರ್ಧಾರಗಳ ತಾಣವಾಗಬಹುದು. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲಾ ನಿಯಮಾವಳಿ ಹಾಗೂ ಅಡಗಿನ ಖರ್ಚುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಪರಿಸ್ಥಿತಿ ಮಿಶ್ರವಾಗಿದೆ. ದಿನದ ಆರಂಭದಲ್ಲಿ ಕೆಲವು ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ಇವು ಮನೆಯ ವಿನ್ಯಾಸ, ಮಕ್ಕಳ ಶಿಕ್ಷಣ ಅಥವಾ ದಿನಸಿ ಖರ್ಚುಗಳಾಗಿ ಇರಬಹುದು. ಆದ್ದರಿಂದ ಇಂದು ಹಣವನ್ನು ಹೆಚ್ಚು ಜವಾಬ್ದಾರಿಯಿಂದ ಉಪಯೋಗಿಸುವುದು ಅಗತ್ಯ. ಹಳೆಯ ಸಾಲದ ವಾಪಸ್ಸು ಅಥವಾ ಕೆಲವು ಹೂಡಿಕೆಗಳಿಂದ ಲಾಭವೊಂದು ದೊರಕುವ ಯೋಗವಿದೆ. ಆದರೆ ಹೊಸ ಹಣಕಾಸು ಗುತ್ತಿಗೆಗಳಿಗೆ ತೊಡಗುವ ಮೊದಲು ನಿಷ್ಣಾತರ ಸಲಹೆ ಪಡೆಯುವುದು ಉತ್ತಮ. ಧನದ ವ್ಯವಹಾರಗಳಲ್ಲಿ ಇಂದು ನಿಖರತೆ ಮತ್ತು ಮಾಹಿತಿ ಪರಿಶೀಲನೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ದೈಹಿಕ ಶಕ್ತಿ ಸರಾಸರಿ ಮಟ್ಟದಲ್ಲಿದ್ದು ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಉಸಿರಾಟದ ಸಮಸ್ಯೆ, ತಲೆನೋವು ಅಥವಾ ಮೃದುವಾದ ಮಾನಸಿಕ ಗೊಂದಲಗಳು ಕಾಣಿಸಿಕೊಳ್ಳಬಹುದಾದ ದಿನವಿದು. ವಿಶೇಷವಾಗಿ ನೀರಿನ ಅಭಾವದಿಂದ ಉಂಟಾಗುವ ದಣಿವಿನಿಂದಾಗಿ ನಿದ್ರೆ ಗೊಂದಲ ಉಂಟಾಗಬಹುದು. ಹಲಸಿನ ಹಣ್ಣು, ನೀರಿನ ಹಣ್ಣು ಅಥವಾ ತರಕಾರಿ ಪಲ್ಯಗಳನ್ನು ಹೆಚ್ಚಾಗಿ ಸೇವಿಸುವುದು ಸೂಕ್ತ. ಬುಧವಾರದ ಬುಧ ಗ್ರಹದ ಪ್ರಭಾವವಿದ್ದ ಕಾರಣ ಬುದ್ಧಿಶಕ್ತಿ ಹಾಗೂ ನಯವಂತಿಕೆ ಬೇಕಾದ ದಿನವಿದು. ಯೋಗ, ಪ್ರಾಣಾಯಾಮ ಮತ್ತು ಗಾಳಿಚಲನೆ ಚಟುವಟಿಕೆಗಳಿಂದ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಆತ್ಮೀಯತೆ, ಸಹಾನುಭೂತಿ ಮತ್ತು ಪರಸ್ಪರ ಗೌರವದ ಅಗತ್ಯವಿದೆ. ಇತ್ತೀಚೆಗೆ ನಡೆದ ಚಿಕ್ಕಪುಟ್ಟ ಮನಸ್ತಾಪಗಳಿಗೆ ಇಂದು ಪರಿಹಾರ ಸಿಗಬಹುದು. ನಿಮ್ಮ ಸಂವಹನ ಶೈಲಿಯು ಇತರರನ್ನು ನೊಂದಿಸುವುದಿಲ್ಲವೋ ಎಂಬುದನ್ನು ಗಮನಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ವಿನೋದ, ಭಾವನಾತ್ಮಕ ಆಳವಿರುವ ಮಾತುಕತೆಗಳು ಉಂಟಾಗಬಹುದು. ಒಟ್ಟಿನಲ್ಲಿ ಕುಟುಂಬದ ಶ್ರೇಯೋಭಿವೃದ್ಧಿಗೆ ನಿಮ್ಮ ಪಾತ್ರ ಇಂದು ಹೆಚ್ಚಾಗಿ ಅಗತ್ಯವಿದೆ. ಹಿರಿಯರ ಸಲಹೆ ಕೇಳಿ, ಮಕ್ಕಳೊಂದಿಗೆ ಸಮಯ ಕಳೆಯಿ. ಇದರಿಂದ ಕುಟುಂಬದ ಶಕ್ತಿಯು ಬಲವಾಗುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ಬುಧ ಗ್ರಹದ ಶಕ್ತಿ ಸಜೀವವಾಗಿರುವುದರಿಂದ ಧ್ಯಾನ, ಜಪ ಮತ್ತು ಜ್ಞಾನ ಪಠನಕ್ಕೆ ಇದು ಸೂಕ್ತ ದಿನ. ಮನಸ್ಸಿನಲ್ಲಿ ಇರುವ ಗೊಂದಲ ಅಥವಾ ಅಸ್ಥಿರತೆಯನ್ನು ತೀವ್ರ ಜಾಗೃತಿ, ಶಾಂತ ಮನಸ್ಸು ಹಾಗೂ ಆಧ್ಯಾತ್ಮಿಕ ನಿಲುವಿನಿಂದ ನಿವಾರಿಸಬಹುದು. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸಿ, ತಾಜಾ ಹಸಿರು ಹಣ್ಣುಗಳನ್ನು ದಾನ ಮಾಡಿ. ದೇವಾಲಯದಲ್ಲಿ ತುಳಸಿ ಗಿಡದ ಸುತ್ತ ಜಪ ಮಾಡಿ. ಶ್ರಮಿಕರಿಗೆ ಅಕ್ಕಿ ಅಥವಾ ಹಸಿರು ತರಕಾರಿ ದಾನ ಮಾಡುವುದು ಶುಭ ಕಾರ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದ ಸಂಕೇತ. ಇದು ಬುದ್ಧಿವಂತಿಕೆ, ಶಕ್ತಿಶಾಲಿ ನಿರ್ಧಾರ ಹಾಗೂ ಸಮರಸತೆಯ ಸಂಕೇತವಾಗಿದೆ. ದಿನದ ಕಾರ್ಯಗಳನ್ನು ನಿರ್ಧರಿಸುವಾಗ ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿ ಧೈರ್ಯದಿಂದ ಮುನ್ನಡೆಯಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ಶಾಂತಿ, ಸಮತೋಲನೆ ಮತ್ತು ಪುನರ್ಜೀವನವನ್ನು ತರುತ್ತದೆ.
ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ವಸ್ತುಗಳ ಬಳಕೆ ಶುಭ ಫಲಿತಾಂಶ ನೀಡಬಹುದು. ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಉದ್ಯೋಗ, ಹಣಕಾಸು ತೀರ್ಮಾನ, ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ದೇವತಾ ಪೂಜೆಯು ಈ ವೇಳೆಯಲ್ಲಿ ಫಲಕಾರಿಯಾಗಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಹೃದಯಪೂರ್ವಕತೆ, ಸಂವೇದನೆ ಮತ್ತು ಕಲಾತ್ಮಕತೆಯ ಮೂಲಕ ದಿವ್ಯ ಅನುಭವಗಳನ್ನು ಪಡೆಯಬಲ್ಲ ದಿನವಿದು. ನಿಮ್ಮ ನಿಭಾಯಿಸುವ ಶೈಲಿ, ದಯಾಧರ್ಮ ಮತ್ತು ಸಹಾನುಭೂತಿಯ ಗುಣಗಳು ಇತರರಿಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು. ಮಾನಸಿಕ ಶಾಂತಿ ಮತ್ತು ಆಂತರಿಕ ಸಮತೋಲನದ ಪ್ರಭಾವ ಇಂದಿನ ದಿನದಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಈ ದಿನದ ಮುಖ್ಯ ಲಕ್ಷಣವೆಂದರೆ ಆಸಕ್ತಿಯ ಕಲಾಕ್ಷೇತ್ರದಲ್ಲಿ ಅಥವಾ ಮಾನವ ಸೇವೆಯ ಕ್ಷೇತ್ರದಲ್ಲಿ ಯಶಸ್ಸು. ಇತರರ ಅಗತ್ಯಗಳನ್ನು ಮನದಟ್ಟು ಮಾಡಿ ಕಾರ್ಯನಿರ್ವಹಿಸುವ ನಿಮ್ಮ ಶಕ್ತಿಯು ಸಮಾಜದಲ್ಲಿ ಗೌರವ ಹೆಚ್ಚಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ತೀವ್ರ ಒಲವು ಗುರುತಿಗೆ ಬರುತ್ತದೆ. ಮೇಲಧಿಕಾರಿಗಳ ಗಮನವನ್ನು ಸೆಳೆಯುವ ಅವಕಾಶ ಇಂದಿನ ದಿನ ಒದಗಿಸಬಹುದು. ತಂಡದೊಂದಿಗೆ ಉತ್ತಮ ಸಹಕಾರ ಅಥವಾ ಹೊಸ ಯೋಜನೆಯ ಪ್ರಾರಂಭಕ್ಕೆ ಸುಖದ ದಿನ. ಕಾರ್ಯಸ್ಥಳದಲ್ಲಿ ನಿಮ್ಮ ಸಾನ್ನಿಧ್ಯ ಶಾಂತಿಯನ್ನು ಉಂಟುಮಾಡಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಶುಭಕರ ಸುದ್ದಿಗಳನ್ನು ನಿರೀಕ್ಷಿಸಬಹುದು. ಆದರೆ ತಾತ್ಕಾಲಿಕ ತೊಂದರೆಗಳು ಅಥವಾ ಹಿಂದೇಟುಗಳು ಬಂದರೂ ನಿರಾಳ ಮನಸ್ಸು ಮೂಲಕ ಪ್ರತಿಸ್ಪಂದಿಸಿ. ಉದ್ಯಮಿಗಳಿಗೆ ಹೊಸ ಬದಲಾವಣೆಗಳ ಬಗ್ಗೆ ಯೋಜನೆ ರೂಪಿಸಲು ಸೂಕ್ತ ದಿನ. ಹೊಸ ಮಾರುಕಟ್ಟೆಯ ಪ್ರಯೋಗಗಳು ಹಾಗೂ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಬದಲಾವಣೆ ಮಾಡುವುದು ಲಾಭದಾಯಕ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸು ಚಟುವಟಿಕೆಗಳಲ್ಲಿ ನಿಗದಿತತೆ ಅಗತ್ಯವಿದೆ. ವೈಯಕ್ತಿಕ ಖರ್ಚುಗಳಲ್ಲಿ ನಿಯಂತ್ರಣವಿಲ್ಲದಿದ್ದರೆ ದಿನದ ಅಂತ್ಯಕ್ಕೆ ಹಣದ ಒತ್ತಡ ಎದುರಾಗಬಹುದು. ಆದರೆ ಆಂತರಿಕ ಔದಾರ್ಯದಿಂದ ಇತರರ ಸಹಾಯಕ್ಕೆ ಧನ ನೀಡಬಹುದು. ಹಳೆಯ ಸಾಲಗಳನ್ನು ವಾಪಸ್ ಪಡೆಯುವ ಯೋಗವಿದೆ. ಮನೆ ಅಥವಾ ಆಸ್ತಿ ಸಂಬಂಧಿತ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಬರಬಹುದು. ಹೂಡಿಕೆಗೆ ಹೊಸ ಅವಕಾಶಗಳ ಪರಿಚಯವಾಗಬಹುದು. ಆದರೆ ವಿಶ್ಲೇಷಣೆಯ ನಂತರವೇ ಮುಂದುವರಿಯಿರಿ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಮಾತನಾಡಬೇಕಾದರೆ, ಇಂದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆ ಅಥವಾ ಥಾಕಿ, ಗ್ಲಾನಿಯ ಅನುಭವ ಹೆಚ್ಚಾಗಬಹುದು. ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಶರೀರದ ಶಕ್ತಿಯೂ ಬದಲಾಗಬಹುದು. ಯೋಗ ಮತ್ತು ಪ್ರಾಣಾಯಾಮದಿಂದ ಇವತ್ತು ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ನೀರು ಹೆಚ್ಚು ಕುಡಿಯುವುದು ಹಾಗೂ ತಂಪಾದ ಆಹಾರ ಸೇವನೆ ಉಪಯುಕ್ತ. ನಿದ್ರೆ ಸರಿಯಾಗಿ ಆಗದಿದ್ದರೆ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದು ಹೆಚ್ಚು ಗದ್ದಲದಿಂದ ದೂರವಿರುವುದು ಉತ್ತಮ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಕುರಿತು ಇಂದು ಕುಟುಂಬದ ಸದಸ್ಯರೊಂದಿಗೆ ಶಾಂತ ಸಂಭಾಷಣೆ ನಡೆಯಬಹುದು. ಹೃದಯ ಸ್ಪರ್ಶಿ ಮಾತುಗಳು ಸಂಬಂಧದಲ್ಲಿ ನೆಮ್ಮದಿಯನ್ನು ತರುತ್ತವೆ. ಮಕ್ಕಳೊಂದಿಗೆ ಅಥವಾ ಪತ್ನಿಪತಿಯೊಂದಿಗೆ ಸಮಯ ಕಳೆಯುವುದು ಸಂತೋಷದ ಕ್ಷಣಗಳಾಗಿ ಉಳಿಯಬಹುದು. ಒಂದಷ್ಟು ಭಾವನಾತ್ಮಕ ಅಲಜಡಿಗಳಾದರೂ ಸಹ ಸಂವಹನದಲ್ಲಿ ಪ್ರಾಮಾಣಿಕತೆ ಉಳಿಸಿಕೊಳ್ಳಿ. ಹಿರಿಯರ ಸಲಹೆ ಕೇಳುವುದು ಇಂದು ನಿಮ್ಮ ನಿರ್ಧಾರಗಳನ್ನು ಸ್ಥಿರಗೊಳಿಸಬಹುದು. ವಿವಾಹದ ಆಲೋಚನೆ ನಡೆಸುತ್ತಿರುವವರಿಗೆ ಸಂಬಂಧ ಆಧಾರಿತ ಸಂಭಾಷಣೆಗೆ ಅನುಕೂಲ. ಸ್ನೇಹಿತರು ಮತ್ತು ಬಂಧುಗಳಿಂದ ಅಚಾನಕ್ ಸಂದೇಶಗಳು ಅಥವಾ ಆಹ್ವಾನಗಳು ಬರಬಹುದು. ವೀಕ್ಷಕರೇ, ನೀವು ಇಂದಿನ ದಿನ ಧ್ಯಾನ, ಭಜನೆ, ಜಪ ಅಥವಾ ತೀರ್ಥಯಾತ್ರೆಯ ಚಿಂತನೆಗಳಿಗೆ ಉತ್ತಮ. ಬುಧವಾರದ ಅನುಕೂಲದಿಂದ ಗರುಡ ಪುರಾಣ ಪಠಣ ಅಥವಾ ವಿಷ್ಣು ಆರಾಧನೆ ಶುಭದಾಯಕ. ಓಂ ನಾರಾಯಣಾಯ ನಮಃ ಎಂಬ ಜಪವನ್ನು 108 ಬಾರಿ ಪಠಣ ಮಾಡಿ. ತುಳಸಿಯ ತೋಟದಲ್ಲಿ ದೀಪ ಬೆಳಗಿಸಿ ದೇವಾರ್ಚನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಹಸಿರು ಬಣ್ಣದ ವಸ್ತುಗಳನ್ನು ಧರಿಸಿ ತೊಗರಿ ಪಾರ್ಶ್ವದ ಅಥವಾ ಚಣದ ತೋಳನ್ನು ದಾನ ಮಾಡುವುದು ಪುಣ್ಯದಾಯಕ. ವಿಟಮಿನ್ ಬಿ ಹಾಗೂ ಆಯುರ್ವೇದಿಕ ತೇಲಿನ ಉಪಯೋಗದಿಂದ ಶಕ್ತಿ ಹೆಚ್ಚಿಸಬಹುದು. ಅದೃಷ್ಟದ ಸಂಖ್ಯೆ 3. ಇದು ಸಂವಹನ, ಕಲ್ಪನೆ ಮತ್ತು ದೇವರ ಕೃಪೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜ್ಞಾನಪಟುತೆ, ಕಲಾತ್ಮಕತೆ ಮತ್ತು ಧರ್ಮಾಭಿಮಾನ ಬೆಳೆಯಬಹುದು. ಈ ಸಂಖ್ಯೆಯ ಅಂಕಿತದಲ್ಲಿ ಕಾರ್ಯ ಆರಂಭಿಸುವುದು ಶುಭ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ನಿಮ್ಮಲ್ಲಿನ ಸಮತೋಲನ, ಅಭಿರುಚಿ ಹಾಗೂ ಆತ್ಮಸಂತೋಷವನ್ನು ಜಾಗೃತಗೊಳಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹಸಿರು ತೋಟದಲ್ಲಿ ನಡಿಗೆಯು ಉತ್ತಮ ಫಲಿತಾಂಶ ನೀಡಬಹುದು. ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಆರ್ಥಿಕ ನಿರ್ಧಾರಗಳು, ಕುಟುಂಬ ಚರ್ಚೆಗಳು ಅಥವಾ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗಿ ನಡೆಯುವ ಸಾಧ್ಯತೆ ಹೆಚ್ಚು. ಈ ಸಮಯದಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುವುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ
ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.